ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜಾಯ್ನ್ ಆಗಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ವಂದಿಸುವಂತವನಾಗಿದ್ದೇನೆ. ನಂತರ ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರಿಗೂ ಕೂಡ ಯೇಸುವಿನ ಮಧುರ ನಾಮದಲ್ಲಿ ವಂದನೆಗಳನ್ನು ಹೇಳುವಂತವನಾಗಿದ್ದೇನೆ. ಬನ್ನಿ, ಈ ದಿನ 7th ಡೇ ಅಂದ್ರೆ ಫೈನಲ್ ಡೇ. ನಾವು 7 days ಪ್ರೇಸ್, ಪ್ರೇಯರ್, ಪ್ರಾಮಿಸ್ ಎಂಬುದಾಗಿ ದೇವರ ಪಾದ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಸೊ ಹಾಗಾಗಿ ಈ 7th ಡೇ, ಈ ಫೈನಲ್ ಡೇ ದಿವಸ ದೇವರ ಮಹಾಕೃಪೆಯನ್ನ ಬಯಸಿ, ದೇವರ ಕನಿಕರವನ್ನು ಬಯಸಿ, ದೇವರ ಸ್ವರವನ್ನು ನಾವು ಬಯಸಿ, ದೇವರ ಸನ್ನಿಧಾನವನ್ನು ಬಯಸಿ ನಾವೆಲ್ಲರೂ ಈ ಸ್ವಲ್ಪ ಸಮಯ ದೇವರ ಪಾದಗಳಲ್ಲಿ ಕೂತ್ಕೊಳ್ಳೋಣ. ಪ್ರಿಯರೇ, ದೇವರು ಖಂಡಿತವಾಗ್ಲೂ ನಾನು ನಂಬ್ತಾ ಇದ್ದೀನಿ, ಇಂದು ನಿಮ್ಮ ಜೊತೆ ಸ್ವಾಮಿ ಮಾತಾಡ್ಲಿಕ್ಕಿದ್ದಾರೆ. ಆಮೇನ್. ದೊಡ್ಡ ಕಾರ್ಯಗಳನ್ನು ಸ್ವಾಮಿ ಮಾಡ್ಲಿಕ್ಕಿದ್ದಾರೆ. ಪ್ರೈಸ್ ಗಾಡ್. ಸೊ ನಾವು ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭ ಮಾಡೋಣ. ನಮ್ಮ ಜೊತೆ ಇರುವಂತ ಸತ್ಯ ಅವರು ಈ ಕೂಟದ ಪ್ರಾರಂಭಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ ಅಪ್ಪ. ಮಾಡುವ ನಮ್ಮ ಪರಲೋಕ ತಂದೆಯೇ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಅಪ್ಪ. ಸ್ತೋತ್ರ 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 ರಾಜ ಅಪ್ಪ. ಅಪ್ಪ, ನೀವು ಕೊಟ್ಟಂತಪ್ಪ ಈ ದಿನಕ್ಕೋಸ್ಕರ ಸ್ತೋತ್ರ ರಾಜ, ಸ್ತೋತ್ರ ಅಪ್ಪ. ವಂದಿಸ್ತೇವೆ ಸ್ವಾಮಿ ಅಪ್ಪ. ಅಪ್ಪ, ನೀವು ಮಾಡಿದಂತ ಎಲ್ಲ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ ಅಪ್ಪ. ಅಪ್ಪ, ಈ ಒಂದು ಅಪ್ಪ ನಮ್ಮನ್ನ ದಾರಿ ನಡೆಸಿದ ದಯೆಗೋಸ್ಕರ ಸ್ತೋತ್ರ ರಾಜ ಅಪ್ಪ. ಅಪ್ಪ, ಇಷ್ಟು ದಿನ ನಮ್ಮ ಮುಂದಿಗಿದ್ದು ಅಪ್ಪ ನೀವು ನಡೆಸಿಕೊಟ್ಟಂತ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ ಅಪ್ಪ. ಸ್ತೋತ್ರ 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 ರಾಜ ಅಪ್ಪ. ನೀವು ತುಂಬಾ ಒಳ್ಳೆಯವರು ಸ್ವಾಮಿ ಅಪ್ಪ. ಸ್ತೋತ್ರ ರಾಜ, ಅದ್ಭುತ ದೇವನೇ, ಅತಿಶಯ ದೇವನೇ, ಸ್ತೋತ್ರ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ ರಾಜ ಅಪ್ಪ. ಅಪ್ಪ, ಒಬ್ಬರು ಸಹ ಸೇರಲಾರದಂತ ಒಂದು ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆಯೇ, ನಿಮ್ಮನ್ನ ವಂದಿಸ್ತೇವೆ ಸ್ವಾಮಿ ಅಪ್ಪ. ಎಲ್ಲ ಕ್ಷಣಗಳಲ್ಲೂ ಸ್ವಾಮಿ ಅಪ್ಪ ನಮ್ಮನ್ನು ನೆನೆಸುವಾತನೇ, ನಮ್ಮನ್ನು ಪ್ರೀತಿಸುವಾತನೇ, ನಮ್ಮನ್ನ ದಾರಿ ನಡೆಸುವಾತನೇ ಅಪ್ಪ. ಸ್ತೋತ್ರ ರಾಜ. ಒಂದು ಕ್ಷಣ ನೀವು ನಮ್ಮನ್ನ ಮರೆತರು ಸಹ ಅಪ್ಪ ಈ ಲೋಕದಲ್ಲಿ ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಪ್ಪ. ನೀವು ಒಂದು ದೊಡ್ಡ ಪ್ರೀತಿ ಸ್ವಾಮಿ ಅಪ್ಪ. ಇದುವರೆಗೂ ನಮ್ಮನ್ನ ನಡೆಸಿದಂತ ಕೃಪೆಗೋಸ್ಕರ ಸ್ತೋತ್ರ ಅಪ್ಪ. ಅಪ್ಪ, ಈ ಒಂದು ಆನ್ಲೈನ್ ಮುಖಾಂತರ ಸ್ವಾಮಿ ಅಪ್ಪ ನಿಮ್ಮನ್ನ ಒಂದಾಗಿ ರಾಜ ಅಪ್ಪ ನಿಮ್ಮನ್ನ ಆರಾಧಿಸ್ಲಿಕ್ಕೆ, ಆಡ್ಲಿಕ್ಕೆ ಸ್ವಾಮಿ ಅಪ್ಪ, ನಿಮ್ಮ ನಾಮವನ್ನು ಅಪ್ಪ ಎತ್ತಲಿಕ್ಕೆ ಸ್ವಾಮಿ ಅಪ್ಪ, ಒಂದಾಗಿ ಸೇರಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅಪ್ಪ ನೀವು ಮಾಡಿ ಕೊಟ್ಟಂತ ಎಲ್ಲ ಕೃಪೆಗೋಸ್ಕರ ಸ್ತೋತ್ರ ರಾಜ ಅಪ್ಪ. ಅಪ್ಪ, ಈ ರೀತಿಯಾಗಿ ಸ್ವಾಮಿ ನಿತ್ಯವೂ ನಿರಂತರವೂ ಸ್ವಾಮಿ ಅಪ್ಪ ನಿಮ್ಮ ಪ್ರೀತಿಯಲ್ಲಿ ಅಪ್ಪ ಅಪ್ಪ ನೀವು ದಾರಿ ನಡೆಸ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಇದೇ ರೀತಿಯಾಗಿ ಅನೇಕ ಪ್ರಾರ್ಥನೆಗಳಲ್ಲಿ, ಕೂಟಗಳಲ್ಲಿ ಅಪ್ಪ ನಾವು ಭಾಗವಹಿಸುವಂತ ಒಂದು ಭಾಗ್ಯವನ್ನಪ್ಪ ನಮ್ಗೆ ನೀವು ಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಅಪ್ಪ. ಅಪ್ಪ, ಇದ್ರಲ್ಲಿ ಇಷ್ಟು ದಿನ ಭಾಗವಹಿಸುವಂತಿರ್ಬಪ್ಪ, ಭಾಗವಹಿಸಿದಂತ ಎಲ್ಲರನ್ನ ನಿಮ್ ಪಾದಕ್ಕೆ ಅರ್ಪಿಸ್ತೇನೆ ರಾಜ. ಅವ್ರಿಗೆ ಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳನ್ನ ಅಪ್ಪ, ಆತ್ಮಿಕ ರೀತಿಯಲ್ಲಿ ಅಪ್ಪ ಸಿಗ್ಬೇಕಾಗಿರೋ ಒಂದು ಬೆಳವಣಿಗೆಯನ್ನ ಸ್ವಾಮಿ ಎಲ್ಲ ರೀತಿಯಾಗಿ ನೀವು ಕೊಟ್ಟಂತ ದಯೆಗೋಸ್ಕರ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ ಅಪ್ಪ. ಅಪ್ಪ, ಈ ರೀತಿಯಾಗಿ ಸ್ವಾಮಿ ನಮ್ಮ ಜೀವನವೆಲ್ಲ ಅಪ್ಪ ನೀವು ನಮ್ಮನ್ನ ದಾರಿ ನಡೆಸ್ಬೇಕಾಗಿ ನಾವು ಬೇಡ್ತೇವೆ ಸ್ವಾಮಿ ಅಪ್ಪ. ಎಲ್ಲಾ ಭಾಗಗಳಲ್ಲೂ ಸ್ವಾಮಿ ನೀವು ನಮ್ಮ ಮುಂದೆಗಿದ್ದು ನಮ್ಮ ದಾರಿ ನಡೆಸಿ ಎಲ್ಲ ನಿಮ್ಮ ಪಾದಕ್ಕೆ ಅರ್ಪಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಮಾ ಸತ್ಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳುವಾಗ ಆಶೀರ್ವಾದ ಮಾಡಲಿ. ದೇವರ ಮಹಾಕೃಪೆಯಲ್ಲಿ ಪ್ರೇಸ್, ಪ್ರೇಯರ್, ಪ್ರಾಮಿಸ್ 7 days ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ದೇವರು ನಮ್ಮನ್ನ ಕಂಟಿನ್ಯೂ ಆಗಿ ಆತನ ಪಾದದಲ್ಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 ಸಾರಿ ದೇವರ ಪಾದ ಸಂಧಾನದಲ್ಲಿ ಕೂತುಕೊಳ್ಳುವಂತ ಕೃಪೆ ಈ ಝೂಮ್ ಮುಖಾಂತರ ದೇವರು ಕೊಟ್ಟರು. ಅದಕ್ಕೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಸೊ ಆದ್ರಿಂದ ಈ ದಿನ ನಾವು ಅಂತ್ಯ ದಿನಕ್ಕಾಗಿ ನಾವು ಅಂತ್ಯದ ಪ್ರಾರ್ಥನೆಗೆ ಬಂದಿದ್ದೇವೆ. ನಾವೆಲ್ಲರೂ ಅತ್ಯಾಸಕ್ತಿಯಿಂದ ಪ್ರಾರ್ಥನೆಯಲ್ಲಿ ಮುಂದುವರಿಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತವನಾಗಿದ್ದೇನೆ. ಮೊದಲನೇದಾಗಿ ನಾವೆಲ್ಲರೂ ನಮ್ಮ ಕುಟುಂಬಗಳ ಸುರಕ್ಷತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮ ಕುಟುಂಬಗಳನ್ನ ದೇವರು ಕನಿಕರಿಸುವ ಹಾಗೆ, ನಮ್ಮ ಕುಟುಂಬಗಳನ್ನ ದೇವರು ಕೃಪೆ ತೋರಿಸಿ ನಡೆಸುವ ಹಾಗೆ ನಾವು ಕುಟುಂಬದ ಸುರಕ್ಷತೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ.
ನಾವು ಕುಟುಂಬದ ಸುರಕ್ಷತೆಗಾಗಿ ನಾವು ಪ್ರಾರ್ಥಿಸುವಾಗ ದೇವರ ಮಹಾ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ದೇವರ ಮಹಾ ಪ್ರೀತಿ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಸೊ ಹಾಗಾಗಿ ನಮ್ಮ ಈ ಸ್ಕ್ರೀನಲ್ಲಿ ಕಾಣಿಸುವಾಗ ಕುಟುಂಬದ ಪ್ರಗತಿಗಾಗಿ ನಾವು ಕೆಲವು ಮಹತ್ತರವಾದಂಥ ವಿಷಯಗಳನ್ನ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ನಾವು ಒಬ್ಬೊಬ್ಬರಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೇನೆ. ಸೊ ಕುಟುಂಬದ ಪ್ರಗತಿಗಾಗಿ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಮತ್ತೆ ಇನ್ನು ಅನೇಕ ಒಂದು ಪ್ರಾರ್ಥನಾ ಮನವಿಗಳನ್ನ ನಾವು ಮಾಡಿದ ನಂತರ ದೇವರನ್ನು ಸ್ತುತಿಸ್ಲಿಕ್ಕಾಗಿ, ದೇವರನ್ನು ಕೊಂಡಾಡ್ಲಿಕ್ಕಾಗಿ ನಾವು ಮುಂದೆ ಹೋಗೋಣ ಪ್ರಿಯರೇ. ದೇವರು ತಾನೇ ನಮ್ಮನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಡೆಸುವ ದೇವರಾಗಿದ್ದಾನೆ. ಆಮೇನ್. ಸೊ ಮೊದಲನೇದಾಗಿ ನಮ್ಮ ಜೊತೆಯಲ್ಲಿ ಗ್ರೇಸಿ ಅವರು ಪ್ರಾರಂಭ ಮಾಡ್ತಾರೆ. ನಾನು ಎನಿಸ್ತೇನೆ ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ? ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಕುಟುಂಬದ ಒಂದು ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಸಹಾಯವನ್ನ ನಾವು ಕೇಳಿಕೊಳ್ಳೋಣ. ನಾವು ಬೇಡುವಾಗ ನಮ್ಮ ದೇವರು ಸದುತ್ತರವನ್ನು ಕೊಡುವ ದೇವರು. ನಮ್ಮ ಕರ್ತನು ಒಳ್ಳೆಯವರು, ಆತನು ಜೀವಂತವಾದ ದೇವರು, ನಮ್ಮೊಟ್ಟಿಗೆ ಸದಾಕಾಲ ಇರುವ ದೇವರು. ಅಪ್ಪ, ನಿಮಗೆ ನಾವು ಸ್ತೋತ್ರ ಮಾಡ್ತೀವಯ್ಯ. ನೀನು ಉತ್ತಮನಪ್ಪ, ನೀನು ಒಳ್ಳೆ ದೇವರು ಸ್ವಾಮಿ. ನಮ್ಮ ಸಂಗಡ ಸದಾಕಾಲ ಇರುವ ದೇವರು ಅಪ್ಪ. ನಮ್ಮ ಎಲ್ಲ ನೋವುಗಳಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ, ನಮ್ಮ ಕಣ್ಣೀರುಗಳಲ್ಲಿ ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದು ಪ್ರತಿಯೊಂದು ಪರಿಸ್ಥಿತಿಯನ್ನ ನಾವು ಹಾದು ಹೋಗಲು ನೀನು ಸಹಾಯ ಮಾಡುತ್ತಾ ಬಂದಿದ್ದಿ ಅಪ್ಪ. ಈ ಲೋಕದಲ್ಲಿ ನಾವಿನ್ನೂ ಜೀವಂತವಾಗಿರುವುದು ನಿನ್ನ ಕೃಪೆಯೇ ಸ್ವಾಮಿ. ನಿನಗೆ ಸ್ತೋತ್ರ ಕೊಟ್ಟಂತ ದೇವ್ರೆ, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ನಾವು ಪ್ರಾರ್ಥಿಸಲು ಬಂದಿದ್ದೇವೆ. ಯಾರೆಲ್ಲ ಸ್ವಾಮಿ ನಮ್ಮ ಒಂದು ಕರ್ತನೆ ಪ್ರೇಯರಲ್ಲಿ ಜಾಯಿನ್ ಆಗಿದ್ದಾರೋ ಅಪ್ಪ, ಅದನ್ನು ಕೇಳಿಸ್ಕೊಳ್ತಾರೋ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ದೇವ್ರೆ. ನಮ್ಗೆ ನಿನ್ ಕುಟುಂಬವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಮಾಡ್ತೇವಪ್ಪ. ಕೀರ್ತನೆ 68:4 ಪ್ರಕಾರ ಒಬ್ಬಂಟಿಗರನ ಸಂಸಾರಿಕರನಾಗುವಂತೆ ಮಾಡುವ ದೇವರು ನೀನಾಗಿದ್ದೆ ಸ್ವಾಮಿ. ಕುಟುಂಬವಾಗಿ ಕಟ್ಟಿದ ದೇವರು ನೀನಪ್ಪ. ಒಬ್ಬಂಟಿಗರಾಗಿರುವುದು ಸರಿಯಲ್ಲ ಎಂಬುದಾಗಿ ಅಪ್ಪ ಆದಾಮನನ್ನ ಹವ್ವಳನ ಕರ್ತನೆ ಒಂದು ಮಾಡಿದ್ದು ನಿನ್ನ ಕೃಪೆ ಅಪ್ಪ. ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ನಾವು ಒಟ್ಟಾಗಿರುವಂತದ್ದು ನಿನ್ನ ಕೃಪೆ, ಆರೋಗ್ಯವಾಗಿರುವಂತದ್ದು ನಿನ್ನ ಕೃಪೆ ಅಪ್ಪ. ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ದೇವರೇ. ನಮ್ಮ ಕರ್ತನೆ ಕುಟುಂಬದ ವಂಶದಲ್ಲಿ ಯಾವ್ಯಾವ್ದೆಲ್ಲ ಪಾಪ ಶಾಪಗಳು ಅಪ್ಪ ಜನಗಳನ್ನ ಹಿಂಬಾಲಿಸ್ತಾ ಇದೆಯೋ, ನಾವು ಪ್ರತಿಯೊಂದನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಅಪ್ಪ ಕ್ಷಮಿಸಿರಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಅಪ್ಪ, ನಿನ್ನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳುವಾಗ ನಮಗೆ ರಕ್ಷಣೆಯಾಗುವುದು ಸ್ವಾಮಿ. ಯೇಸುವೆ, ನಾವು ನಿಮ್ಮ ಸಂತತಿಯವರು ಸ್ವಾಮಿ. ಅದ್ಭುತ ಮಾಡು ನಮ್ಮ ಎಲ್ಲ ಸ್ವಾಮಿ. ತಂದೆ ತಾಯಿಗಳಾಗಿರ್ಲಿ ಅಪ್ಪ ಕರ್ತನೆ, ಎಕ್ಸ್ಟೆಂಡ್ ಫ್ಯಾಮಿಲಿ ಆಗಿರ್ಲಿ, ಏನೇನೆಲ್ಲ ಪಾಪ ದೋಷಗಳು ಶಾಪಗಳು ಹಿಂಬಾಲಿಸ್ತಾ ಇದೆಯೋ ನಾವೆಲ್ಲವನ್ನ ನನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಾಮಿ ಸಂಪೂರ್ಣವಾಗಿ ನಾಶವಾಗಲಿ ನಾವು ಬೇಡ್ತೇವೆ. ಅದ್ಭುತ ಮಾಡಪ್ಪ. ನಿನ್ನ ಕೃಪೆಯು ತಾನೇ ನಮ್ಮನ್ನ ಹಿಂಬಾಲಿಸಲಿ ಅಂತ ನಾವು ಬೇಡ್ತೇವೆ ಅಪ್ಪ. ಯೇಸುವಿನ ಹೆಸರಿನಲ್ಲಿ ನಾವು ಬೇಡ್ತಿದ್ದೇವೆ ಅಪ್ಪ. ನನ್ನ ಪಾಪಗಳಾಗ್ಲಿ, ನಮ್ಮ ಪಾಪಗಳು ನನ್ನ ಕುಟುಂಬದ ಅಭಿವೃದ್ಧಿಗೆ ಎಂದಿಗೂ ಅದು ತಡೆಯಾಗಿರಬಾರ್ದು ಸ್ವಾಮಿ. ದೇವ್ರೇ, ನಾವು ಮೇಲನ್ನ ಹೊಂದುವಂತ ಕುಟುಂಬ ನಾವಾಗಿರ್ಬೇಕು ಸ್ವಾಮಿ. ದಯಮಾಡಿ ಸಹಾಯ ಮಾಡಪ್ಪ ದೇವ್ರೆ. ನಮ್ಮ ತಪ್ಪುಗಳು, ನಮ್ಮ ದೋಷಗಳು, ನಾವೇನ್ ಮಾಡ್ತೇವೆ ನಮ್ಗೆ ಎಚ್ಚರಿಕೆ ಕೊಡು ಅಪ್ಪ. ನಾವು ಸರಿಯಾದ ವಿಚಾರವನ್ನ ಮಾಡಲು ನನ್ನ ಕರ್ತನು ನನ್ನ ಪ್ರತೀಕ್ಷೆನ ನೋಡ್ತಿದ್ದಾರೆ ಎಂಬುದಾಗಿ ದೇವ್ರೆ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ನೆಕ್ಸ್ಟ್ ಜನರೇಷನ್ಗೋಸ್ಕರ ನಾವು ಒಳ್ಳೆದನ್ನೇ ಮಾಡಲು ಸಹಾಯ ಮಾಡೆಂದು ನಾವು ಪ್ರಾರ್ಥಿಸ್ತೇವಪ್ಪ. ನನ್ನ ಕುಟುಂಬಕ್ಕೆ ನಮ್ಮನ್ನ ಆಶೀರ್ವಾದಕರವಾಗಿ ರೂಪಿಸಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಅಪ್ಪ ದೇವ್ರೆ, ನನ್ನ ಕುಟುಂಬವನ್ನ ಯೇಸುವಿನ ಹೆಸರಿನಲ್ಲಿ ಸ್ವಾಮಿ ಅಪ್ಪ ನಾವು ಮುಂದೆ ಕರ್ತೇನೆಪ್ಪ ಆಶೀರ್ವಾದ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮ ಎಲ್ಲ ಕಾಲದಲ್ಲಿಯೂ ಸ್ವಾಮಿ ಅಪ್ಪ ನಿನ್ನ ಕೃಪೆಯ ಮೇರೆಗೆ ನಾವು ಆಶೀರ್ವಾದವಾಗಿ ಅಭಿವೃದ್ಧಿಯಾಗಿ ನಾವು ಮುಂದೆ ಸಾಗಿ ಹೋಗಲು ಸಹಾಯ ಮಾಡೆಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಇಂದಿನಿಂದ ನಾವು ಮತ್ತು ನಮ್ಮ ಕುಟುಂಬವು ಸ್ವಾಮಿ ನಮ್ಮೆಲ್ಲಾ ದಿನಗಳನ್ನ ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಸಮಾಧಾನವಾಗಿ ಸ್ವಾಮಿ ಇರ್ತೇವೆ. ಸ್ತೋತ್ರ. ನಾವು ಸಮೃದ್ಧಿಯಲ್ಲಿ ನಾವು ಕಳೆಯುತ್ತೇವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನನ್ನ ದೇವರೇ, ನೀವು ಸಮೃದ್ಧಿಯನ್ನ ಪಡಿಸುವ ದೇವರಪ್ಪ. ಯಾರೆಲ್ಲ ಸ್ವಾಮಿ ಸಾಲದಲ್ಲಿ, ಸಂಕಷ್ಟದಲ್ಲಿ, ಅಸಮಾಧಾನದಲ್ಲಿದ್ದಾರೋ ನಿಮ್ಮ ಎಲ್ಲ ಮಕ್ಕಳಿಗೂ ದೇವರೇ ನಿಮ್ಮ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಮಕ್ಕಳ ಪ್ರತಿಯೊಂದು ಕುಂದು ಕೊರತೆಯನ್ನ ನೀಗಿಸಿರಿ ಎಂದು ನಾವು ಬೇಡ್ತೇವೆ
ಅಪ್ಪ ಕನಿಕರಿಸು ಸ್ವಾಮಿ. ಕರ್ತನೆ, ಫಿಲಿಪ್ಪಿ 4:13 ಬರೆಯಲ್ಪಟ್ಟ ಹಾಗೆ ಏಸಪ್ಪ, ನಿನ್ನ ನಾಮದಲ್ಲಿ ಸ್ವಾಮಿ ನಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡು. ನಿನ್ನಿಂದ ಎಲ್ಲವೂ ಸಾಧ್ಯವೇ ಅಪ್ಪ, ನಿನ್ನಿಂದ ಎಲ್ಲವೂ ಸಾಧ್ಯವೇ. ಮನುಷ್ಯರಾದರೂ ಸ್ವಾಮಿ ನಮ್ಮ ಬಲಹೀನತೆಯನ್ನ ನೋಡ್ತಾರೆ, ಆದ್ರೆ ನೀವು ಸ್ವಾಮಿ ಅಪ್ಪ ನಮ್ಮಲ್ಲಿರುವಂತ ಬಲವನ್ನ ನಮ್ಗೆ ನೀನು ತೋರಿಸುವ ದೇವರಪ್ಪ. ಎಲ್ಲಿ ಅವಮಾನವೋ ಅಲ್ಲಿ ಮಾನವನ್ನ ಕೊಡುವ ದೇವರು. ಎಲ್ಲಿ ಸ್ವಾಮಿ ಅಪ್ಪ ನಮ್ಮನ್ನ ಬೇಡ ಎಂಬುದಾಗಿ ತಳ್ಳಿ ಬಿಟ್ಟರೋ ಅಲ್ಲೇ ಎಬ್ಬಿಸುವ ದೇವರಪ್ಪ ನೀನು. ನಿನಗೆ ಸ್ತೋತ್ರ ದೇವರೇ. ನಮ್ಮ ಜೊತೆಗಾರನಾಗಿದ್ದು ನಮ್ಮ ಜೀವಮಾನವೆಲ್ಲ ನಮ್ಮನ್ನ ಮುನ್ನಡೆಸಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಧರ್ಮೋಪದೇಶಕಾಂಡ 28:8 ಹೇಳಿರುವ ಪ್ರಕಾರ ಸ್ವಾಮಿ ಅಪ್ಪ, ನಾವು ಕರ್ತನೆ ಕುಟುಂಬವಾಗಿ ಅಪ್ಪ ಏನನ್ನೆಲ್ಲ ಪ್ರಯತ್ನ ಮಾಡ್ತಾರೋ ನಿನ್ನ ಮಕ್ಕಳ ಎಲ್ಲ ಒಂದು ಪ್ರಯತ್ನದಲ್ಲಿ ಸಫಲತೆನ ನಾವು ನುಡಿಯುತ್ತಾ ಇದ್ದೇವೆ. ಯಾರೆಲ್ಲ ಸ್ವಾಮಿ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೋ, ಬಿಸ್ನೆಸ್ ಮಾಡ್ಬೇಕೆಂಬುದಾಗಿದ್ದಾರೋ, ಕೆಲಸಕ್ಕೆ ಹೋಗಬೇಕೆಂಬುದಾಗಿದ್ದಾರೋ, ಕಟ್ಟಡ ಕಟ್ಟುವಂತ ವಿಚಾರ, ಸೈಟ್ ಗಳನ್ನ ತೆಗೆದುಕೊಳ್ಳುವಂತ ವಿಚಾರ, ಮಕ್ಕಳ ಕರ್ತನೆ ಆಲೋಚನೆಗಳು ಎಲ್ಲವನ್ನ ಸ್ವಾಮಿ ನೀನು ಸಕ್ಸಸ್ ಮಾಡೆಂದು ನಾವು ಪ್ರಾರ್ಥಿಸ್ತೇವೆ ದೇವರೇ. ನಿಮ್ಮ ಹೆಸರಿನಲ್ಲಿ ಬೇಡುವಾಗ ನಿನ್ನ ಮಕ್ಕಳಿಗೆ ನೀನು ಶುಭವನ್ನೇ ಅನುಗ್ರಹಿಸುವುದಕ್ಕಾಗಿ ನಿಮಗೆ ನಾವು ಕೋಟಿ ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ಅದ್ಭುತಗಳನ್ನು ಮಾಡುವ ದೇವರೇ, ನಿಮಗೆ ನಾವು ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ. ಎಲ್ಲ ಮಹಿಮೆ ನಿಮಗೆ ಅಪ್ಪ, ಎಲ್ಲ ಮಹಿಮೆ ನಿಮಗೆ ಸ್ವಾಮಿ. ಮುಂದಕ್ಕೂ ಅಪ್ಪ ನಿನ್ನ ಮಕ್ಕಳು ಯಾರು ಪ್ರಾರ್ಥನೆ ಮಾಡ್ತಾರೋ ನಿನ್ನ ಆತ್ಮನ ಅಭಿಷೇಕದಿಂದ ನಿನ್ನ ಮಕ್ಕಳನ್ನ ನಡೆಸು ಸ್ವಾಮಿ. ಆತ್ಮನ ಅಭಿಷೇಕ ನಿನ್ನ ಮಕ್ಕಳಿಗೆ ಉಂಟಾಗಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಹಾಲೆಲೂಯ, ಹಾಲೆಲೂಯ. ಸೊ ನಾನು ನಂದಿನಿ ಅವ್ರನ್ನ ಕೇಳ್ಕೊಳ್ತೇನೆ ಈ ಮುಂದಿನ ಪ್ರಾರ್ಥನೆ ಮನವಿ ಮಾಡ್ಲಿಕ್ಕೋಸ್ಕರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನ ಇದುವರೆಗೆಲ್ಲಾ ರೀತಿಯಲ್ಲಿ ಕಾದು ಕಾಪಾಡೋದಕ್ಕೆ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಆದಿವರೆಗೂ ಅಂತ್ಯವರೆಗೂ ನಮ್ಮನ್ನು ಕಾದು ಕಾಪಾಡಿ ಸ್ವಾಮಿ. ಹೌದು ಸ್ವಾಮಿ, ನೀವು ಕೊಟ್ಟಂತಹ ಅಪ್ಪ ವಾಕ್ಯಗಳ ಮುಖಾಂತರ ನಿಮ್ಮ ನಾಮವನ್ನು ಸ್ತುತಿಸಪಡಿಸಬೇಕು ಎಂಬುದಾಗಿ ನಾನು ಬೇಡಿ ಹೊಂದಿದ್ದೇನೆ ಸ್ವಾಮಿ. ಅಪ್ಪ, ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಕರುಣೆ ತೋರಿಸಿ ಸ್ವಾಮಿ. ಯಾವುದೇ ತೊಂದರೆಗಳಿಂದ ಅಪ್ಪ, ಅದೇ ರೀತಿಯಾಗಿ ಸ್ವಾಮಿ ಅಪ್ಪ ನಿಮ್ಮ ಕೃಪೆ ತೋರಿಸಿ, ನಿಮ್ಮ ದಯೆ ತೋರಿಸಿ ಸ್ವಾಮಿ. ಇರುವವರಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ, ಅವರನ್ನು ಸ್ವಾಮಿ ಅಪ್ಪ ಸುರಕ್ಷಿತವಾಗಿ ಕ್ಷೇಮವಾಗಿ ಇರ್ಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ, ಧನ್ಯವಾದಗಳು ಸ್ವಾಮಿ. ಅಪ್ಪ, ನೀವು ಪ್ರತಿಯೊಬ್ಬರನ್ನು ಐಸಿಯುನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸ್ವಾಮಿ, ಅವ್ರಿಗೆ ಏನೇನು ಕಾಯಿಲೆ ಇದೆಯೋ ಗೊತ್ತಿಲ್ಲ ಸ್ವಾಮಿ, ನಮಗ್ ಗೊತ್ತಿಲ್ಲ ಸ್ವಾಮಿ, ನಿಮಗ್ ಗೊತ್ತು ಸ್ವಾಮಿ. ಅಪ್ಪ, ಅವ್ರ ನಿಮಿಷ ಸೆಕೆಂಡ್ ಗಂಟೆಗಳ ಸ್ವಾಮಿ ಅಪ್ಪ, ನೀವು ತಾನೇ ವೈದ್ಯರಾಗಿ ನೋಡಿ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮಿಂದ ಸಾಧ್ಯವಯ್ಯ, ನಿಮ್ಮಿಂದ ಅಸಾಧ್ಯವಾದದೊಂದು ಇಲ್ಲಪ್ಪ, ನಿಮ್ಮಿಂದ ಎಲ್ಲವೂ ಸಾಧ್ಯವಯ್ಯ ಸ್ವಾಮಿ. ಹೌದು ಕರ್ತನೆ ಅಪ್ಪ, ಕ್ಷೇಮವಾಗಿ ಉಂಟು ಮಾಡಿ ಸ್ವಾಮಿ ಅವರನ್ನು ಸ್ವಾಮಿ. ಅಪ್ಪ, ನೀವು ತಾನೇ ನಿಮ್ಮ ಬಾಸುಂಡೆಗಳಿಂದ ಸ್ವಾಮಿ ಅವರನ್ನು ನಯವಾಗಬೇಕು ಸ್ವಾಮಿ. ಅಪ್ಪ, ನಿಮ್ ರಕ್ತ ಹಾಕಿ ಮುಟ್ಟಿ ಸ್ವಾಮಿ. ಅಪ್ಪ, ನಿಮ್ ರಕ್ತ ಹಾಕಿ ಮುಟ್ಟಿ ಈ ಕ್ಷಣವೇ, ಈ ನಿಮಿಷವೇ ಅಪ್ಪ, ಐಸಿಯುನಲ್ಲಿ ಯಾವ್ದಾವ್ದು ಕಾಯಿಲೆಗಳು ಇರ್ತೀವೋ ನಮಗ್ ಗೊತ್ತಿಲ್ಲ ಸ್ವಾಮಿ, ನಿಮಗ್ ಗೊತ್ತು ಸ್ವಾಮಿ. ಪ್ರತಿಯೊಂದು ಕಾಯಿಲೆಗೂ ಅಪ್ಪ ನೀವು ತಾನೇ ವೈದ್ಯರಾಗಿ ಎಲ್ಲ ಸುರಕ್ಷಿತವಾಗಿ ಅಪ್ಪ ನಡೆಸಿ ಎಂಬುದಾಗಿ ನಾನು ಬೇಡಿ ಹೊಂದಿದ್ದೇನೆ ಸ್ವಾಮಿ. ಅಪ್ಪ, ನೀವು ತಾನೇ ತಂದೆ ತಾಯಿ ಆಗಿದ್ದೀರಾ ಸ್ವಾಮಿ. ಎಲ್ಲರಿಗೂ ಒಬ್ಬೊಬ್ರ ಹತ್ರ ಹಣಕಾಸು ಇರಲ್ಲ ಸ್ವಾಮಿ, ಅಂತವ್ರಿಗೆ ದಯಪಾಲಿಸಿ ಸ್ವಾಮಿ. ನೀವು ತಾನೇ ಡಾಕ್ಟರ್ ಆಗಿ ಎಲ್ಲವನ್ನು ಸ್ವಾಮಿ, ಟ್ಯಾಬ್ಲೆಟ್ ವೈದ್ಯರಲ್ಲ ಸ್ವಾಮಿ, ನೀವೇ ಎಲ್ಲಾನು ಸ್ವಾಮಿ. ಅಪ್ಪ, ಅವ್ರಿಗೆ ದಯಪಾಲಿಸಿ ಸ್ವಾಮಿ. ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಇದರಲ್ಲಿ ಅಪ್ಪ ನೀವು ತಾನೇ ಅಪ್ಪ ಥೈರಾಯ್ಡ್ ಸಮಸ್ಯೆ, ಬೆನ್ನು ನೋವು ಸಮಸ್ಯೆ, ಅಪ್ಪ ತಲೆನೋವು ಸಮಸ್ಯೆ, ಕೈಕಾಲು ನೋವುಗಳ ಸಮಸ್ಯೆ ಅಪ್ಪ, ಎಲ್ಲನೂ ಸಮಸ್ಯೆಗಳಿಂದ ಅಪ್ಪ ಒಬ್ಬೊಬ್ಬರನ್ನು ಅವ್ರ ಕುಟುಂಬದಲ್ಲಿ ಸ್ವಾಮಿ ಅಪ್ಪ ರಕ್ಷಣೆ ಮಾಡಿ ಕರ್ತನೆ ಏಸಪ್ಪ. ಹೌದು ಕರ್ತನೆ ಏಸಪ್ಪ, ನೀವು ತಾನೇ ಇದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. ಅಪ್ಪ, ನೀವೆಲ್ಲವನ್ನು ಸ್ವಾಮಿ ವಾಸಿ ಮಾಡುವಂತ ದೇವರಾಗಿದ್ದೀರಾ ಅಪ್ಪ. ಹೌದು ಸ್ವಾಮಿ ಅಪ್ಪ, ನಿಮ್ಮ ಹತ್ರ ಯಾರ್ಯಾರು ಬೇಡ್ಕೊಂತಿದ್ದಾರೋ ಸ್ವಾಮಿ ಅಪ್ಪ, ಯಾರ್ಯಾರು ನಿಮ್ಮ ಹತ್ರ ಪಾದದಲ್ಲಿ ಮೊರೆ ಇಡುತ್ತಿದ್ದಾರೋ ಅಂತವ್ರಿಗೆಲ್ಲ ಸ್ವಾಮಿ ಅಪ್ಪ ಸಂಪೂರ್ಣ ಜಯವಾಗಲಿ ಸ್ವಾಮಿ, ಸಂಪೂರ್ಣ ನಯವಾಗಬೇಕು ಸ್ವಾಮಿ. ಯೇಸು ಹೆಸರಿನಲ್ಲಿ ಸ್ವಾಮಿ ಸೈತಾನ ಶೋಧನೆಗಳನ್ನ ಎಲ್ಲವನ್ನು ಅಪ್ಪ ಲಯವಾಗಲಿ ಸ್ವಾಮಿ. ಹೌದು ಕರ್ತನೆ ಏಸಪ್ಪ, ಸೈತಾನನ್ನು ದೂರ ಮಾಡಿ ಕರ್ತನೆ ಆ ಕಾಯಿಲೆಗಳಿಂದ ಅಪ್ಪ, ಆ ಕಾಯಿಲೆಗಳೆಲ್ಲವನ್ನು ಅಪ್ಪ ಸಂಪೂರ್ಣವಾಗಿ ಅಪ್ಪ
ನಾಶ ಮಾಡಿ ಕರ್ತನೆ ಏಸಪ್ಪ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಪ್ರತಿಯೊಬ್ಬರನ್ನು ನಿಮ್ಮ ಪಾದ ಸ್ಥಿತಿಯಲ್ಲಿ ಒಪ್ಪಿಸಿಕೊಡುತ್ತಾ ನನ್ನ ಕೃಪಾಸಂಪಣ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ. ಆಮೇನ್. ಆಮೇನ್, ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು ನಂದಿನಿ, ಗಾಡ್ ಬ್ಲೆಸ್ ಯು. ಸೊ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಹಾಗೆ ನಾವು ದೇವರ ಪಾದ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಾವು ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕಿರುವಂತ ಒಂದು ಸಂಗತಿ, ನಾವು ಬಹಳ ಬಹಳ ಪ್ರಾಮುಖ್ಯವಾಗಿ ಹಸುವೆಯಲ್ಲಿರುವಂತ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಸುವೆಯಲ್ಲಿ, ಕಷ್ಟದಲ್ಲಿ, ಲಿಟ್ರಸಿ ಇಲ್ಲದೆ ಚೈಲ್ಡ್ ಲೇಬರ್ಗಳಲ್ಲಿ ಜೀವನ ಮಾಡುವಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಜೊತೆ ಶ್ವೇತಾ ಸಿಸ್ಟರ್ ಶ್ವೇತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತೀರಮ್ಮ ಶ್ವೇತಾ ನೀವು? ಹಂಗ್ರಿ ಮಕ್ಕಳಿಗೋಸ್ಕರ, ಚೈಲ್ಡ್ ಲೇಬರ್ ಅಲ್ಲಿ ಹಾದು ಹೋಗ್ತಿರುವಂತ ಮಕ್ಕಳಿಗೋಸ್ಕರ, ಬಡ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ಓಕೆ. ಸತ್ಯ ಪ್ರಾರ್ಥನೆ ಮಾಡ್ತೀರಮ್ಮ? ಓಕೆ. ಪ್ರಾರ್ಥನೆ ಮಾಡ್ರಿ. ಹಾಗೆ ಇನ್ನೊಂದು ಪ್ರೇಯರ್ ಪಾಯಿಂಟ್ ನಾನು ಶೇರ್ ಮಾಡ್ತೀನಿ, ಅದನ್ನು ಸೇರಿ ಹಾಗೆ ಪ್ರಾರ್ಥನೆ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ ಅಪ್ಪ. ಸ್ತೋತ್ರ 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 ರಾಜ, ಸ್ತೋತ್ರ ರಾಜ ಅಪ್ಪ. ಇಸಯ್ಯ ಅಪ್ಪ, ನಿಮ್ಮನಪ್ಪ ವಂದಿಸ್ತೇವೆ ಸ್ವಾಮಿ ರಾಜ ಅಪ್ಪ. ಅಪ್ಪ ಸ್ತೋತ್ರ ರಾಜಪ್ಪ. ಇನ್ನೊಂದು ಆವರ್ತಿ ಸ್ವಾಮಿ ಅಪ್ಪ ನಿಮ್ಮ ಪಾದಕ್ಕೆ ಬರ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರ ರಾಜನಪ್ಪ. ನಮ್ಮ ವಿಜ್ಞಾಪನೆಗಳನ್ನ ಸ್ವಾಮಿ ಕೇಳುವಾತನೇ, ಸದುತ್ರವನ್ನ ಕೊಡುವಾತನೇ. ಸ್ತೋತ್ರಪ್ಪ, ಸ್ತೋತ್ರ ರಾಜನಪ್ಪ. ಅಪ್ಪ, ಯಾರ ಒಂದು ಪ್ರಾರ್ಥನೆ ಸಹ ನೀವು ತಳ್ಳದಂತಪ್ಪ ದೇವರಾಗಿದ್ದೀರಾ ಸ್ವಾಮಿ. ಅಪ್ಪ ಸ್ತೋತ್ರ ರಾಜ, ಸ್ತೋತ್ರ ರಾಜಪ್ಪ. ನಮ್ಮ ಪ್ರಾರ್ಥನೆಗಳನ್ನ ಅಂಗೀಕರಿಸುವ ದೇವರೇ ಅಪ್ಪ, ನಿಮಗೆ ಸ್ತೋತ್ರ ರಾಜ ಅಪ್ಪ. ಹೇಳಿದಂತ ವಿಜ್ಞಾಪನೆಗಳನ್ನ ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಸ್ವಾಮಿ ಅಪ್ಪ. ಎಲ್ಲ ಚಿಕ್ಕ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಅಪ್ಪ. ಒಂದೊಂದು ಚಿಕ್ಕ ಮಕ್ಕಳನ್ನ ಆಶೀರ್ವದಿಸಿ ರಾಜ, ಅವ್ರನ್ನ ಕಾಯ್ದು ಕಾಪಾಡಿ ರಾಜ ಅಪ್ಪ. ಎಷ್ಟೋ ಚಿಕ್ಕ ಮಕ್ಕಳು ಸ್ವಾಮಿ ರಾಜ ಅಪ್ಪ, ಒಂದೊಂದು ರೀತಿಯಾದ ಒಂದು ಸಮಸ್ಯೆಗಳಲ್ಲಿ ಅಪ್ಪ ಅವ್ರು ಬಳಲುತ್ತಿದ್ದಾರೆ ಸ್ವಾಮಿ ಅಪ್ಪ. ಅಪ್ಪ, ಎಷ್ಟು ಚಿಕ್ಕ ಮಕ್ಕಳಿಗೆ ಅಪ್ಪ ಬೇಕಾಗಿರುವ ಸಮಯಗಳಲ್ಲಿ ಅಪ್ಪ ಅವ್ರಿಗೆ ಆಹಾರ ಸಿಗದೆ ಇರೋ ಒಂದು ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಅಪ್ಪ. ರಾಜನೇ ಅಪ್ಪ, ಸ್ತೋತ್ರ 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 ರಾಜ ಅಪ್ಪ. ಸ್ತೋತ್ರ ದೇವ್ರಿ, ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ್ಯ ಅಪ್ಪ. ಅವ್ರ ಹೃದಯಗಳಲ್ಲಿ ಅಪ್ಪ ಅನೇಕ ರಾಜನೇ ಅಪ್ಪ ಕೊಡಕ್ಕೆ ಅಪ್ಪ ಆಗುವಂತ ಎಲ್ಲರ ಹೃದಯಗಳಲ್ಲಿ ನೀವ್ ಮಾತಾಡಿ ಸ್ವಾಮಿ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ ಅಪ್ಪ. ಸ್ತೋತ್ರ 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 ರಾಜ ಅಪ್ಪ. ಸ್ತೋತ್ರ ಅಪ್ಪ ಅಪ್ಪ. ಸ್ತೋತ್ರ ರಾಜ. ಅದು ಮಾತ್ರವಲ್ಲ ರಾಜ ಅಪ್ಪ, ಅನೇಕ ಮಕ್ಕಳು ರಾಜ ಈ ದಿನದಲ್ಲಿ ರಾಜ ಅಪ್ಪ ಓದಕ್ಕಾಗದೆ ಇರೋ ಒಂದು ಪರಿಸ್ಥಿತಿಗಳು, ಅವ್ರಿಗೆ ಬೇಕಾಗಿರುವ ಅನೇಕ ಅಗತ್ಯಗಳು ಅಪ್ಪ ಇರುವುದಿಲ್ಲ ಸ್ವಾಮಿ ಅಪ್ಪ. ಸ್ತೋತ್ರ 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 ರಾಜ ಅಪ್ಪ. ಸ್ತೋತ್ರ ಸ್ವಾಮಿ ಅಪ್ಪ. ಅಪ್ಪ, ನೀವ್ ಆ ರೀತಿಯಾಗಿ ಅವ್ರಿಗೆ ಸಹಾಯ ಮಾಡಿದಂತ ದಯೆಗೋಸ್ಕರ ಸ್ತೋತ್ರ ಸ್ವಾಮಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯಾ. ದೇವ್ರೆ ಅಪ್ಪ, ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಸ್ವಾಮಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಅದು ಮಾತ್ರವಲ್ಲ ಸ್ವಾಮಿ ಅಪ್ಪ ರಾಜನೇ ಅಪ್ಪ, ಎಲ್ಲ ಯೌವನಸ್ಥರಗಳಪ್ಪ ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಸ್ವಾಮಿ ಅಪ್ಪ. ಈ ದಿನಗಳಲ್ಲಿ ನಾವು ನೋಡುವಾಗ ಅಪ್ಪ ಅನೇಕ ಯೌವನಸ್ಥರ ಮಧ್ಯದಲ್ಲಿ ಅನೇಕ ಪಾಪಗಳು ತುಂಬಿಕೊಂಡಿದೆ ರಾಜ ಅಪ್ಪ. ಸ್ತೋತ್ರ ರಾಜ. ಹೃದಯಗಳಲ್ಲೂ ಯೋಚನೆಗಳಲ್ಲೂ ಅಪ್ಪ ನೋಡುವಾಗ ಸ್ವಾಮಿ ರಾಜ ಅಪ್ಪ, ಎಲ್ಲಿ ನೋಡಿದ್ರು ಪಾಪನ ನೋಡುವಂತ ಅಪ್ಪ ಒಂದು ಪರಿಸ್ಥಿತಿಗಳು ಲೋಕದಲ್ಲೇ ಉಂಟಾಗಿದೆ ಸ್ವಾಮಿ ಅಪ್ಪ. ಅನೇಕರು ರಾಜ ಅಪ್ಪ ಕುಡಿಯೋದ್ರ ಮೂಲಕವಾಗಿ ಅಪ್ಪ ತನ್ನ ದೇಹವನ್ನ, ಕುಟುಂಬವನ್ನ ಹಾಳು ಮಾಡ್ಕೋತಾ ಇದ್ದಾರೆ ರಾಜ ಅಪ್ಪ. ಅಂತ ಒಂದು ಅಪ್ಪ ಜನರನ್ನ, ಯೌವನಸ್ಥರನ್ನ ನೀವು ಮುಟ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಅಪ್ಪ. ಎಷ್ಟೋ ಜನ ರಾಜ ಅಪ್ಪ, ಸ್ತೋತ್ರ ರಾಜ, ಸಿಗರೇಟ್ ಇಂದಲಪ್ಪ ಬೇಡದೆ ಇರುವಂತ ಎಲ್ಲ ಚಟಗಳಿಂದಲೂ ಸ್ವಾಮಿ ರಾಜ ಅಪ್ಪ ಅಪ್ಪ. ಸ್ತೋತ್ರ ಬಂಧನವಾಗಿರುವಂತ ಎಲ್ಲ ಜನರನ್ನ ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಸ್ವಾಮಿ ರಾಜನೇ. ಒಬ್ಬೊಬ್ಬರನ್ನ ನೀವು ಮುಟ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಇವತ್ತು ಅನೇಕ ಕ್ರೈಸ್ತರಲ್ಲೂ ಸಹ ರಾಜ ಅಪ್ಪ, ಸ್ತೋತ್ರ 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 ಸ್ವಾಮಿ ಅಪ್ಪ. ನಿಮ್ಮಲ್ಲಿ ಅಧಿಕವಾಗಿ ಬೆಳೆದೇ ಇರುವಂತ ಎಷ್ಟೋ ಒಂದು ಅಪ್ಪ ಬಂಧನಗಳಿದೆ ಸ್ವಾಮಿ ರಾಜ ಅಪ್ಪ ಅಪ್ಪ. ಸ್ತೋತ್ರ 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 ರಾಜ. ಲೋಕದ ಆಶೆಗಳು, ಲೋಕದ ಕಾರ್ಯಗಳು ಇವತ್ತು ಅಪ್ಪ ಈ ಕ್ರೈಸ್ತರು ಸಹ ಬೆಳೆದಂತೆ ಅಪ್ಪ ಅನೇಕ ಕಾರ್ಯಗಳೆಲ್ಲ ಅವ್ರನ್ನ ಕಟ್ಟಾಗ್ತಾ ಇದೆ ಸ್ವಾಮಿ ಅಪ್ಪ. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ ಅಪ್ಪ. ಎಲ್ಲ ಯೌವನಸ್ಥರು ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ
ಅಪ್ಪ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಅಪ್ಪ. ಅಪ್ಪ ಸ್ತೋತ್ರ ರಾಜ ಅಪ್ಪ, ನೀವೇ ಒಬ್ಬೊಬ್ಬರನ್ನ ಸಹ ಮುಟ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಲೋಕದ ಆಸೆಗಳ ಹಿಂದೆ ಓಡುವಂತ ಎಲ್ಲರನ್ನ ನೀ ಪಾದಕ್ಕೆ ಅರ್ಪಿಸ್ತೇವೆ ರಾಜ. ಅಪ್ಪ ಲೋಕದಲ್ಲಿ ಇರುವಂತ ಎಲ್ಲ ಮಾಯೆಯಾದದ್ದು ಸ್ವಾಮಿ. ಅಪ್ಪ ಸ್ತೋತ್ರ ರಾಜ, ಅದನ್ನ ಅವರಪ್ಪ ಹೃದಯದಲ್ಲಿ ಅಪ್ಪ ಅದನ್ನ ಯೋಚನೆ ಮಾಡುವಂತೆ ಸಹಾಯ ಮಾಡಿ ರಾಜ. ಅಪ್ಪ ಸ್ತೋತ್ರ ರಾಜ, ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ. ಇವತ್ತು ರಾಜ ಅಪ್ಪ ಚಿಕ್ಕ ಮಕ್ಕಳು ಅಪ್ಪ 10-12 ವಯಸ್ಸು ಉಳ್ಳ ಅಪ್ಪ ಮಕ್ಕಳು ಸಹ ಅನೇಕ ಫೋನ್ ಮೂಲಕ ಅಪ್ಪ ಬಂಧನ ಪಟ್ಟಿದ್ದಾರೆ ರಾಜ ಅಪ್ಪ. ಅಡಿಕ್ಟ್ ಆಗ್ತಾ ಇದ್ದಾರೆ ಸ್ವಾಮಿ ಅಪ್ಪ ಫೋನಲ್ಲಿ ರಾಜ ಅಪ್ಪ. ಅಪ್ಪ ಅಂತ ಎಲ್ಲ ಮಕ್ಕಳನ್ನ ನೀವು ಬಿಟ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಅವ್ರಿಗೆ ಫೋನನ್ನ ಕೊಟ್ಟು ರಾಜ ಅವ್ರನ್ನ ಹಾಳು ಮಾಡ್ತಿರುವ ಅಪ್ಪ ಒಂದೊಂದು ಪ್ಯಾರೆಂಟ್ಸ್ ಅಪ್ಪ ಹೃದಯದಲ್ಲಿ ನೀವು ಮಾತಾಡ್ಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅವ್ರ ಕೈಯಲ್ಲಿ ಫೋನ್ ಕೊಡೋದಕ್ಕಿಂತ ರಾಜ ಅಪ್ಪ ಸತ್ಯವೇದವನ್ನು ಕೊಟ್ಟು ಸ್ವಾಮಿ ಅಪ್ಪ ನಿಮ್ಮಲ್ಲಿ ದಾರಿ ನಡೆಸುವ ಒಂದು ಯೋಚನೆನ ರಾಜ ಅಪ್ಪ ಅನೇಕ ರಾಜ್ಯ ಅಪ್ಪ ತಂದೆ ತಾಯಿಗೆ ನೀವಪ್ಪ ಒಂದು ಜ್ಞಾನವನ್ನು ಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಸ್ತೋತ್ರ ರಾಜ, ಒಳ್ಳೆ ಕಾರ್ಯಕ್ಕೋಸ್ಕರ ಮಾತ್ರ ಅದನ್ನ ಅವ್ರು ಕೊಡುವಂತೆ ಅಪ್ಪ ಅವ್ರಿಗೆ ಅಪ್ಪ ಜ್ಞಾನವನ್ನು ಕೊಡಿ ಸ್ವಾಮಿ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಎಲ್ಲನ ಮುಟ್ಟಿ ಸ್ವಾಮಿ ರಾಜ ಅಪ್ಪ. ಅಪ್ಪ ಕಣ್ಣಿನ ಇಚ್ಛೆಯಿಂದ ಅಪ್ಪ ಬಿಡಿಸಿ ಕಾಯ್ದು ಕಾಪಾಡಿ ರಾಜ. ಮಾಂಸದ ಒಂದು ಇಚ್ಛೆಗಳಿಂದ ಅಪ್ಪ ಬಿಡಿಸಿ ಕಾಯ್ದು ಕಾಪಾಡಿ ಸ್ವಾಮಿ ಅಪ್ಪ. ನಿಮ್ಮಲ್ಲಿ ದೃಢವಾಗಿ ನಿಲ್ಲುವಂತ ಒಂದು ಆಸಕ್ತಿನ ಅಪ್ಪ ಒಬ್ಬೊಬ್ರಿಗೂ ನೀವು ಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನೀವೆಲ್ಲರನ್ನು ಸಹ ಮುಟ್ಟಿ ಸ್ವಾಮಿ ಅಪ್ಪ. ಸೈತಾನನ ಬಂಧನದಲ್ಲಿ ಇರುವಂತ ಎಲ್ಲರನ್ನ ನೀವು ಬಿಡಿಸ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಅಪ್ಪ. ಸ್ತೋತ್ರ ರಾಜ, ನಮ್ಮಿಂದ ಪ್ರಾರ್ಥನೆ ಮಾತ್ರ ಮಾಡಕ್ ಸಾಧ್ಯ ರಾಜ, ಬಿಡಿಸ್ಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ ಅಪ್ಪ. ನೀವ್ ಹೇಳಿದ್ರೆ ಅದಾಗುತ್ತೆ ರಾಜ ಅಪ್ಪ. ನೀವ್ ಆಜ್ಞೆ ಮಾಡುವಾಗ ಅದು ನಡೆಯುತ್ತೆ ಸ್ವಾಮಿ ಅಪ್ಪ. ನೀವ್ ಆಜ್ಞೆ ಮಾಡಿ ಸ್ವಾಮಿ, ನೀವ್ ಹೇಳಿ ರಾಜ ಅಪ್ಪ. ಅಪ್ಪ ಇದರಿಂದ ಎಲ್ಲಾ ಜನರನ್ನ ಬಿಡಿಸ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಎಲ್ಲವನ್ನ ನಿಮ್ ಪಾದಕ್ಕೆ ಅರ್ಪಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಫ್ರೆಂಡ್ಸ್ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಪಾಸ್ಟರ್ಸ್ಗಾಗಿ, ಎವಾಂಜಲಿಸ್ಟ್ಗಾಗಿ, ಪ್ರೇಯರ್ ವಾರಿಯರ್ಸ್ಗಾಗಿ, ಚಿಲ್ಡ್ರನ್ ಅಂಡ್ ಯೂತ್ ಮಿನಿಸ್ಟ್ರಿ ಮಾಡುವಂಥವ್ರಿಗಾಗಿ, ಮ್ಯೂಸಿಷಿಯನ್ಸು, ಸಿಂಗರ್ಸು, ವಾಲಂಟಿಯರ್ಸು, ದೇವರು ಇವರೆಲ್ಲರನ್ನ ಆಶೀರ್ವಾದ ಮಾಡಿ. ಲೆಟ್ ಗಾಡ್ ಮೀಟ್ ದೇರ್ ನೀಡ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರೊಟೆಕ್ಷನ್. Okay, I request Prince to pray for this. Hallelujah. Thank you, Jesus. Loving Heavenly Father, we praise you, we glorify and honor you, Lord. Lord, we thank you for so awesome presence you have given us in this last day, oh God. Hallelujah. Lord, we pray for pastors and evangelists, oh God. Oh God, please we bless them, kind them, lead them. Lord, we pray for pastors, oh God. Let them preach the word of God in this right way, oh God. Yes, Lord, yes, Lord. Thank you, Jesus. And we pray for evangelists, oh God. Lord, we pray for their spirituality and protection and their needs, oh God. Yes, Lord, hallelujah, Lord. We pray for prayer warriors, children and youth, oh God. Yes, Lord, we especially pray for prayer warriors. Lord, what all they lead in their churches, oh God. Please bless them, kind them, lead them. We pray for their protection and needs, oh God. Please, God, protect them, kind them, lead them. Especially we pray for musician and singers, oh God. Please, God, Lord, they are the main leading in the songs, oh God. Lord, help them in each and every way, throughout the singing, throughout the playing keyboard or guitar, whatever instrument it may be, oh God. Please, God, we give them all the needs they need, all the protection, all the spirituality possesses in their body, oh God. Lord, when we pray for volunteers in their church, oh God, please, God, bless them, kind them, lead them. Lord, they are working for your ministry, oh God. Lord, you have said heaven is open for all people, oh God. Oh God, please, God, each and every pastor and prayer warriors and evangelists, let them take your word of God to each and every corner of this world, oh God. Please, God. Please, God. And we pray for each and every volunteers and musicians. Let them be blessed in your mighty hand, Lord God. In the name of Jesus Christ, we pray. Amen. ಆಮೆನ್, ಆಮೆನ್. ಸೊ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರಕಾಶ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾನೆ. ಪ್ರಕಾಶ್ ಪ್ರಾರ್ಥನೆ ಮಾಡೋದಕ್ಕೋಸ್ಕರ.
ಸೊ ನಮ್ಮೆಲ್ಲ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮೆಡಿಕಲ್ ಡಿಪಾರ್ಟ್ಮೆಂಟ್, ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವಂತ ವೈದ್ಯರಿಗೋಸ್ಕರ, ನರ್ಸ್ಗಳಿಗೋಸ್ಕರ, ಸರ್ಜನ್ಸ್ಗೋಸ್ಕರ, ಸ್ಟಾಫ್ಗೋಸ್ಕರ, ಎಲ್ಲ ಹಾಸ್ಪಿಟಲ್ಗಳಲ್ಲಿರುವಂತ ಎಲ್ಲ ಫ್ರಂಟ್ ಲೈನ್ ವರ್ಕರ್ಸ್, ಯಾರೆಲ್ಲ ಅನಾರೋಗ್ಯದ ವಿಷಯದಲ್ಲಿ, ಕಾಯಿಲೆಗಳ ವಿಷಯದಲ್ಲಿ ಹೋರಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ, ದೇವರವ್ರಿಗೆ ಒಳ್ಳೆ ಜ್ಞಾನವನ್ನು ಕೊಡಲಿ, ಒಳ್ಳೆ ರೀತಿಯಲ್ಲಿ ಅವರು ದೇವರ ರಾಜ್ಯಕ್ಕಾಗಿ ಅವ್ರ ಕೆಲಸಗಳನ್ನ ಮಾಡಲಿ, ಭಯಭಕ್ತಿಯಿಂದ ಅವ್ರ ಕೆಲಸಗಳನ್ನ ಮಾಡಲಿ ಎಂಬುದಾಗಿ ಪ್ರಕಾಶ್ NK ಪ್ರಕಾಶ್ ಚಿನ್ನ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಸ್ತೋತ್ರವನ್ನು ಯಾವುದು ಪ್ರಾರ್ಥನೆ. ಈ ಒಂದು ರಾತ್ರಿ ವೇಳೆಯಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ಗೋಸ್ಕರ, ಡಾಕ್ಟರ್ಸ್ಗೋಸ್ಕರ ಹೇಳಿ ಮಾಡ್ತಾ ಇದ್ದಾರೆ ಸ್ವಾಮಿ. ಯಾವುದು ಪ್ರಾರ್ಥನೆ. ಡಾಕ್ಟರ್ಸ್ ಯಾವ ರೀತಿಯಲ್ಲಿ ಸರ್ಜರಿ ಮಾಡಿದ್ರೆ ಅವರೆಲ್ಲ ಉಳಿಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಸ್ವಾಮಿ. ಯಾವುದು ಪ್ರಾರ್ಥನೆ. ಸ್ತೋತ್ರ. ಈ ಒಂದು ಸ್ಟಾಫ್, ಫ್ರಂಟ್ ಲೈನ್ ವರ್ಕರ್ಸ್, ನರ್ಸ್ಗಳು ಮತ್ತೆ ಸರ್ಜರಿ ಮಾಡುವವರು ಎಲ್ಲರನ್ನು ಕಾಪಾಡ ಸ್ವಾಮಿ. ಅದು ಪ್ರಾರ್ಥನೆ. ಒಳ್ಳೆ ರೀತಿಯಲ್ಲಿ ಅವರು ಚೆನ್ನಾಗಿ ಸರ್ಜರಿಗಳು ಮಾಡ್ಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಅವ್ರು ಪ್ರಾರ್ಥನೆ. ಅವ್ರಿಗೋಸ್ಕರ ಪ್ರಯತ್ನ ಮಾಡ್ತಾ ಇದೀವಿ. ಫ್ರಂಟ್ ಲೈನ್ ವರ್ಕರ್ಸ್ಗೋಸ್ಕರ ಮತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಯಾರು ವರ್ಕ್ ಮಾಡ್ತಾ ಇದಾರೋ ಅವರೆಲ್ಲರನ್ನು ಕಾಪಾಡಿಸ್ಕೊಂಡು ಅವ್ರ ಪ್ರಾರ್ಥನೆ. ಈ ಒಂದು ಚಿಕ್ಕ ಪ್ರಯಾಣ ಮಾಡ್ಲಿಕ್ಕೆ ಸಹಾಯ ಸ್ತೋತ್ರ ಮಾಡುತ್ತಾ ಯೇಸು ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್. ಆಮೆನ್. ಓಕೆ, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳುವಾಗ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿದಂಥವ್ರೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಗಮನಿಸೋಣ. ದೇವರ ಪಾದದಲ್ಲಿ ನಾವು ಅಡ್ಡ ಬೀಳೋಣ ಪ್ರಿಯರೇ. ಸೊ ಎಲ್ಲರೂ ನಾವು ಸ್ವಲ್ಪ ಹೊತ್ತು ನಾವು ಒಂದೇ ಒಂದು ನಿಮಿಷ ಅಂದ್ರೆ 1 ಸೆಕೆಂಡ್ ದೇವರ ಹತ್ರ ಪ್ರಾರ್ಥನೆ ಮಾಡೋಣವಾ. ಯೇಸುವೆ ನಮ್ಮ ಸಂಗಡ ಮಾತಾಡಪ್ಪ ಅಂತ. ಯೇಸುವೆ ನಮ್ಮ ಸಂಗಡ ಮಾತಾಡುವ ದೇವರು ನಮ್ಮ ದೇವರು. ಆಮೇನ್. ನಮ್ಮ ದೇವರು ಮಾತಾಡುವ ದೇವರು, ನಮ್ಮ ಸಂಗಡ ಮಾತಾಡುವ ದೇವರೇ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನೇ, ಸರ್ವೋನ್ನತನೇ ಅಪ್ಪ, ಮುಂದೆ ನಾವು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಸಂಗಡ ಮಾತಾಡು. ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಸತ್ಯಗಳನ್ನ ತಿಳಿಯಪಡಿಸಿ ಅವರ ಜೀವಿತವನ್ನು ಬದಲಾಯಿಸ್ರಿ. ಅಷ್ಟು ಮಾತ್ರವಲ್ಲ ಕರ್ತನೆ, ಯಾರೆಲ್ಲ ಈ ವಿಡಿಯೋ ನೋಡ್ಲಿಕ್ಕಿದ್ದಾರೋ ನಂತರ ಅವರ ಜೀವಿತದಲ್ಲಿ ಕೂಡ ಈ ವಾಕ್ಯದ ಮುಖಾಂತರ ಅದ್ಭುತಗಳನ್ನು ಮಾಡಬೇಕೆಂಬುದಾಗಿ ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದದೊಡನೆ ಪ್ರಾರ್ಥಿಸುತ್ತೇವೆ. ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ದೇವರೇ ನಡೆಸು. ಆಮೆನ್. ಹಲ್ಲೆಲೂಯಾ. ನಾನು ನೆನೆಸ್ತೇನೆ ನೀವೆಲ್ಲ ಸಂತೋಷವಾಗಿ ಇದ್ದೀರಿ ಎಂಬುದಾಗಿ. ಆಮೆನ್. ಸಂತೋಷವಾಗಿ ಇರುವಂಥದ್ದು ದೇವರು ನಮ್ಮಿಂದ ಬಯಸುವಂತ ಶ್ರೇಷ್ಠ ಚಿತ್ತವಾಗಿದೆ. ಕರ್ತನಲ್ಲಿ ಸಂತೋಷಿಸ್ರಿ, ಯಾವಾಗ್ಲೂ ಸಂತೋಷ ಪಡ್ರಿ ಅನ್ನೋದೇ ದೇವರ ಮಹಾ ಉದ್ದೇಶ ಆಗಿದೆ. ನಾವು ಕಷ್ಟಪಡಬೇಕು, ಅಳ್ಬೇಕು, ಬಲಿ ಕೊಡಬೇಕು, ನಾವು ತೊಂದರೆ ಗುರಿಯಾಗಬೇಕು, ಈ ರೀತಿಯಾಗಿ ನಮ್ಮಿಂದ ಆಶಿಸುವಂತವರು ಈ ಲೋಕದಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಯೇಸು ಮಾತ್ರ ನಾವು ಸಂತೋಷವಾಗಿರ್ಬೇಕು ಎಂಬುದಾಗಿ ಆಲೋಚಿಸುವ ದೇವರು. ಸೊ ಅದಕ್ಕೆ ಹೇಳೋಣ 5 ಸಾರಿ, ನನ್ನ ಯೇಸು ಒಳ್ಳೆಯವರು, ನನ್ನ ಯೇಸು ಒಳ್ಳೆಯವರು, ನನ್ನ ಯೇಸು ಒಳ್ಳೆಯವರು. ಆಮೇನ್. ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವರು. ಎಲ್ಲರೂ ಬಾಯಿ ತೆಗೆದು ಹೇಳೋಣ, ನನ್ನ ಯೇಸು ಒಳ್ಳೆಯವರು. ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವರು. ಪ್ರೀತಿಯ ದೇವ ಮಗುವೆ, ನಾನು ನೀನು ನಂಬಿರುವಂತ ಯೇಸು ಒಳ್ಳೆಯವರು ಎಂಬುದಾಗಿ ನೀನು ಹೇಳುವಾಗಲೇ ನಿನ್ನ ಜೀವಿತದಲ್ಲಿ ಅದ್ಭುತಗಳಾಗಲಿಕ್ಕೆ ಸಾಧ್ಯ. ಪ್ರಿಯ ದೇವ ಮಗುವೆ, ನಾವು ಈ 7 ದಿವಸ ಪ್ರೇಸ್
ಪ್ರೇಯರ್ ಪ್ರಾಮಿಸ್ ಅನ್ನ ಮಾಡಲಿಕ್ಕೆ ಮಹಾದೊಡ್ಡ ಕಾರಣ ಎಲೀಷನ ಗ್ರಂಥದಲ್ಲಿ ಎಲೀಷನ ಮಾಡಿದಂತ ಮಹತ್ ಕಾರ್ಯಗಳ ಒಂದು ಪಟ್ಟಿಯಲ್ಲಿ ಬಂದಂತ ನಾಮಾನನ ಒಂದು ಸಂಗತಿಯೇ ಆಗಿದೆ ಪ್ರಿಯರೇ. ನಾಮಾನನು ಕುಷ್ಠರೋಗಿಯಾಗಿದ್ದನು. ನಾಮಾನನು ಕುಷ್ಠರೋಗಿಯಾಗಿದ್ದು ಆತನು ಅರಾಮ್ಯರ ಅರಸನಿಗೆ ನಾಮಾನನೆಂಬ ಈ ಒಬ್ಬ ಅಧಿಪತಿ ಆತನು ಸೇನಾಪತಿಯಾಗಿದ್ದನು. ಈತನು ಬಹಳ ದೊಡ್ಡ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ, ಗೌರವವನ್ನು ಪಡೆದುಕೊಂಡಂತ ವ್ಯಕ್ತಿ, ಅಧಿಕಾರವನ್ನು ಹೊಂದಿಕೊಂಡಂತ ವ್ಯಕ್ತಿ, ಬಹಳ ಗಾಂಭೀರ್ಯದಿಂದ ಎಷ್ಟೋ ಅರಾಮ್ಯರ ಅರಸನಿಗೆ ಎಷ್ಟೋ ಜಯವನ್ನ ತಂದುಕೊಟ್ಟಂತ ವ್ಯಕ್ತಿ ಈತನಾಗಿದ್ದನು. ಆದ್ರೆ ಈ ವ್ಯಕ್ತಿಯ ಜೀವಿತದಲ್ಲಿ ಒಂದು ಕೊರತೆ ಇದೆ, ಒಂದು ನೋವಿದೆ, ಒಂದು ಬಲಹೀನತೆ ಇದೆ. ಅದು ಏನು ಎಂಬುದಾಗಿ ನೋಡುವಾಗ ಅವನ ಕುಷ್ಠರೋಗ. ಏನು ಬಲಹೀನತೆ ಇದೆ? ಕುಷ್ಠರೋಗ ಇದೆ. ಕುಷ್ಠರೋಗದ ವಿಷಯದಲ್ಲಿ ಅವನು ಹೋಗದೆ ಇರುವಂತ ಹಾಸ್ಪಿಟಲ್ಸ್ ಇಲ್ಲ. ಕುಷ್ಠರೋಗದ ವಿಷಯದಲ್ಲಿ ಮಾಡಿದಂತ ಒಂದು ಟ್ರೀಟ್ಮೆಂಟ್ಗಳಿಲ್ಲ. ಆತನು ಕುಷ್ಠರೋಗದ ವಿಷಯದಲ್ಲಿ ಸಂಧಿಸದೇ ಇರುವಂತ ವೈದ್ಯರಿಲ್ಲ. ಯಾಕಂದ್ರೆ ಈತನು ಬಹು ಶ್ರೀಮಂತನಾಗಿದ್ದನು. ಅರಾಮ್ಯರ ದೊಡ್ಡ ಮಹಾ ಅರಸನ ಸೇನಾಪತಿಯಾಗಿದ್ದನು ಪ್ರಿಯರೇ. ಇಂಥ ದೊಡ್ಡ ಸೇನಾಪತಿಯಾಗಿದ್ದಂತ ವ್ಯಕ್ತಿ ಮಾಡದೇ ಇರುವಂತ ಪ್ರಯಾಸ, ಮಾಡದೇ ಇರುವಂತ ಪ್ರಯತ್ನಗಳೇ ಇಲ್ಲ ಪ್ರಿಯರೇ. ಏನೆಲ್ಲ ಸಾಧ್ಯವಿದೆಯೋ ಎಲ್ಲ ಸಾಧ್ಯವಾಗಿದ್ದಂತ ಪ್ರಯತ್ನಗಳನ್ನ ಈತನು ಮಾಡಿದ್ದನು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬಹುದು. ಆದ್ರೆ ನೆನಪಿಡ್ರಿ, ಆದ್ರೆ ಎಲ್ಲಿನೂ ಫಲ ಸಿಗಲಿಲ್ಲ. ಎಲ್ಲಿಯೂ ಆತನಿಗೆ ವಿಮೋಚನೆ ಸಿಗಲಿಲ್ಲ. ಎಲ್ಲಿಯೂ ಆತನಿಗೆ ಬಿಡುಗಡೆ ಸಿಗಲಿಲ್ಲ. ಎಲ್ಲಿಯೂ ಆತನಿಗೆ ಸ್ವಸ್ಥತೆ ಸಿಗಲಿಲ್ಲ. ಎಲ್ಲಿನೂ ಆತನಿಗೆ ಸಮಾಧಾನ ಸಿಗಲಿಲ್ಲ ಪ್ರಿಯರೇ. ಆದ್ರೆ ಯಾವಾಗ ಇಸ್ರಾಯೇಲರ ಮೇಲೆ ದಂಡೆತ್ತಿ ಬಂದು ಇಸ್ರಾಯೇಲರ ಮೇಲೆ ಜಯ ಸಾಧನೆ ಮಾಡಿ ಇಸ್ರಾಯೇಲರಿಂದ ಒಂದು ಮಗುವನ್ನ, ಅಂದ್ರೆ ಒಂದು ಹುಡುಗಿಯನ್ನ, ಒಂದು ಬಾಲಕಿಯನ್ನು ಹಿಡಿದುಕೊಂಡು ಹೋಗಿ ತನ್ನ ಹೆಂಡತಿಗೆ ದಾಸಿಯಾಗಿ ಈತನು ಕೊಡ್ತಾನೆ. ಈ ನಾಮಾನ ಮನೆಯಲ್ಲಿ ದಾಸಿಯಾಗಿದ್ದಂತ ಇಸ್ರಾಯೇಲ್ಯರ ಬಾಲಕಿ, ಇಸ್ರಾಯೇಲ್ಯರಿಗೆ ಸಂಬಂಧಪಟ್ಟಂತ ಹುಡುಗಿ ಈ ಅವಸ್ಥೆಯನ್ನು ನೋಡಿ, ಏನವಸ್ಥೆ? ನಾಮಾನನು ಅನುಭವಿಸಿದಂತ ಅವಸ್ಥೆಯನ್ನು ನೋಡಿ ಒಂದು ಸುಂದರವಾದ ಅದ್ಭುತವಾದ ಗಾಸ್ಪೆಲ್, ಅದ್ಭುತವಾದ ಸುವಾರ್ತೆಯನ್ನ ಆಕೆಯಲ್ಲಿ ಹೇಳ್ತಿದ್ದಾಳೆ. ಏನಂತಂದ್ರೆ, ನಮ್ಮ ಯಜಮಾನರು ನಮ್ಮ ದೇಶದಲ್ಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಮ್ಮ ದೇಶದಲ್ಲಿ ಈತನನ್ನು ವಾಸಿ ಮಾಡುವಂತ ಸೇವಕರು, ಈತನನ್ನು ವಾಸಿ ಮಾಡುವಂತ ಪಾಸ್ಟರ್, ಈತನನ್ನು ವಾಸಿ ಮಾಡುವಂತ ಒಂದು ಪ್ರವಾದಿ ಇದ್ದಾರೆ. ಪ್ರೀತಿಯ ದೇವ ಮಗುವೆ, ಈ ಮಾತನ್ನ ಕೇಳಿಸಿಕೊಂಡಂತ ನಾಮಾನನು ತನ್ನ ಸೈನ್ಯದೊಡನೆ ಏನ್ ಮಾಡ್ತಾನೆ? ಸಮಾರ್ಯಗೆ, ಅಂದ್ರೆ ಇಸ್ರಾಯೇಲ್ ರಾಜ್ಯಕ್ಕೆ ಬಂದು ಎಲೀಷ ಪ್ರವಾದಿಯವರನ್ನ ಸಂಧಿಸ್ತಾ ಇದ್ದಾನೆ. ಎಲೀಷ ಪ್ರವಾದಿಯವರು ಹೇಳ್ತಿದ್ದಾರೆ, ಈತನನ್ನು ನೋಡದೆ, ಈತನ ಹತ್ರ ಬಾರದೆ, ಈತನನ್ನು ಮುಟ್ಟದೆ ಒಳಗಡೆ ಕೂತ್ಕೊಂಡು ಆಚೆ ಇದ್ದಂತ ನಾಮಾನನಿಗೆ ಹೇಳ್ತಿದ್ದಾರೆ, ನೀನು ಹೋಗಿ 7 ಸಾರಿ ಯೋರ್ದಾನ್ ನದಿಯಲ್ಲಿ ಮುಳುಗೆದ್ದೇಳು, ನಿನಗೆ ದೇವರು ಅದ್ಭುತ ಮಾಡ್ತಾರೆ ಎಂಬುದಾಗಿ. ಆದ್ರೆ ಈತನು ಸ್ವಲ್ಪ ಹೊತ್ತು ಆತನ ಮಾತಿಗೆ ವಿಧೇಯನಾಗುವುದಕ್ಕೋಸ್ಕರ ಹಠ ಮಾಡ್ತಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ಜೊತೆ ಇದ್ದಂತ ಸೇವಕರುಗಳು ಆತನನ್ನ ಪ್ರೋತ್ಸಾಹ ಪಡಿಸಿದ್ರು. ನಾವು ತ್ವರಿತವಾಗಿ ಮುಗಿಸ್ಕೊಳ್ಳೋದಾದ್ರೆ ಈ ಒಂದು ವಿಷಯವನ್ನ, ಆತನು ಯೋರ್ದಾನ್ ನದಿಯಲ್ಲಿ 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ, 5 ಸಾರಿ, 6ನೇ ಸಾರಿ, 7 ಸಾರಿ ದೇವರ ಮನುಷ್ಯನಾದಂತ ಎಲೀಷ ಪ್ರವಾದಿಯವರು ನುಡಿದ ಹಾಗೆ ದೇವ್ರ ವಾಕ್ಯ ಹೇಳ್ತಾ ಇದೆ. 2 ಅರಸು 5ನೇ ಅಧ್ಯಾಯ
14ನೇ ವಚನ. ಅವನು ಯೋರ್ದೋನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಹಾಲೆಲೂಯಾ. ದೇವರ ಮನುಷ್ಯನು ಹೇಳಿದ ಹಾಗೆ 7 ಸಾರಿ ಮುಳುಗಿ ಎದ್ದ ಮೇಲೆ, ಪ್ರೀತಿಯ ದೇವ ಮಗುವೆ, ಕುಷ್ಠರೋಗದಿಂದ ಬಾಧೆಯನ್ನು ಅನುಭವಿಸುತ್ತಿದ್ದಂತ ಈ ನಾಮಾನನು ಎಷ್ಟು ವರ್ಷಗಳಿಂದ ಈ ನೋವಿನಲ್ಲಿ, ಬಾಧೆಯಲ್ಲಿ, ನಿಂದೆಯಲ್ಲಿ, ಅವಮಾನದಲ್ಲಿದ್ದನು ನಮಗೆ ಗೊತ್ತಿಲ್ಲ. ಆದ್ರೆ ಒಂದೇ ಸಾರಿ 7 ಸಾರಿ ದೇವರ ಮನುಷ್ಯನ ಮಾತಿಗನುಸಾರವಾಗಿ 7ನೇ ಸಾರಿ ಮುಳುಗೆದ್ದೇಳುವಾಗ ಆ ಮಗನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದರು. ಹಾಲೆಲೂಯಾ. ಉನ್ನತವಾದ ಕಾರ್ಯವು ನಡೀತು. ಏನಂತ ನೋಡುವಾಗ ಆತನ ಚರ್ಮ, ಇಷ್ಟು ದಿವಸ ಕುಷ್ಠರೋಗದಿಂದ ಕುಡಿದ ಚರ್ಮ, ಹೊಲಸು ಗಬ್ಬು ವಾಸನೆ ನಾತ ಹೊಡಿತಿದ್ದಂತ ಚರ್ಮ, ಗಾಯಗಳಿಂದ ತುಂಬಿದಂತ ಚರ್ಮ, ಯಾರು ನೋಡ್ಲಿಕ್ಕಾಗದೇ ಇರುವಂತ ಹಸೆಯ ಪರಿಸ್ಥಿತಿಯಲ್ಲಿದ್ದಂತ ಚರ್ಮ, ಯಾರಿಗೂ ತೋರಿಸ್ಕೊಳ್ಳಿಕ್ಕಾಗದೆ ಆತನು ಇಡೀ ಚರ್ಮವನ್ನ ಮುಚ್ಚಿಟ್ಟುಕೊಳ್ಳುವಂತ ಪರಿಸ್ಥಿತಿ ಉಂಟಾಗಿದ್ದ ಚರ್ಮವನ್ನ ದೇವರು ಹಸುಗೂಸಿನಂತೆ ಶುದ್ಧ ಮಾಡಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯಾ. ಪ್ರೈಸ್ ಗಾಡ್. ಪ್ರೀತಿಯ ದೇವ ಮಗುವೆ, ದೇವರ ಮನುಷ್ಯನಲ್ಲಿದ್ದಂತ ಅಭಿಷೇಕ ಮತ್ತು ನಾಮಾನಲ್ಲಿದ್ದಂತ ವಿಧೇಯತೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದ್ಭುತಗಳು ನಡೆಯುವುದನ್ನ ಗಮನಿಸ್ತಾ ಇದ್ದೇವೆ. ಹಾಲೆಲೂಯಾ. ಅಂದು ಯೇಸು ಸ್ವಾಮಿಯವರು ಹಾದು ಹೋಗುವಾಗ 12 ವರ್ಷಗಳಿಂದಲೂ ರಕ್ತ ಕುಸುಮ ರೋಗದಲ್ಲಿದ್ದಂತ ಸ್ತ್ರೀ, ನಾನು ಹೇಗಾದರೂ ಆತನ ಉಡುಪಿನ ಒಂದು ತುಂಡನ್ನು ಮುಟ್ಟಿದರೆ ಸಾಕು, ಸ್ವಸ್ಥವಾಗುವೆನೆಂಬ ನಂಬಿಕೆಯಲ್ಲಿ ಓಡಿ ಬಂದ್ಲಲ್ಲ. ಕರ್ತನ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆಕೆ ಸ್ವಸ್ಥವಾದಳು. ಹಾಲೆಲೂಯಾ. ತನ್ನ ಮಗಳನ್ನ ಸಂಪೂರ್ಣವಾಗಿ ಈ ಲೋಕದಿಂದ ಕಳ್ಕೊಂಡಂತ ಯಾಯಿರೆಂಬ ಊರಿನಲ್ಲಿದ್ದಂತ ಒಂದು ಅಧಿಕಾರಿ, ಆತನು ಓಡೋಡಿ ಬಂದು ದೇವರ ಪಾದ ಬಳಿಯಲ್ಲಿ ನಿಂತು, ಅಪ್ಪಾ ತಂದೆಯೇ, ಯೇಸುವೆ, ನನ್ನ ಮಗಳು ಈಗಲೇ ತೀರು ಹೋದಳು, ಕರಿಕರಿಸು ಎಂಬುದಾಗಿ ಕೇಳಿಕೊಳ್ಳುವಾಗ ಯೇಸು ಸ್ವಾಮಿ ಸತ್ತಂತ ಮಗುವನ್ನ ಎಬ್ಬಿಸಿದ್ರಲ್ಲವೇ. ಅಷ್ಟು ಮಾತ್ರ ಏಕ ಪ್ರಿಯರೇ, ಕುಂಟರಿಗೆ ದೇವರು ಕಾಲನ್ನು ಕೊಟ್ಟರು, ಕುರುಡರಿಗೆ ದೇವರು ಕಣ್ಣನ್ನು ಕೊಟ್ಟರು. 38 ವರ್ಷಗಳಿಂದ 40 ವರ್ಷಗಳಿಂದ ನಾನಾ ವಿಧವಾದಂತ ಕಾಯಿಲೆಗಳಲ್ಲಿದ್ದಂತ ವ್ಯಕ್ತಿಗಳನ್ನ ಎಬ್ಬಿಸಿದರು. ಹಾಲೆಲೂಯಾ. ಸತ್ತು 4 ದಿನವಾದಂತ ಲಾಜರನನ್ನ ದೇವರು ಒಂದೇ ಮಾತಿನಿಂದ ಆತನು ಕರೆದು ಎಬ್ಬಿಸುವುದನ್ನು ಗಮನಿಸ್ತಾ ಇದ್ದೇವೆ. ನನ್ನ ಯೇಸುವಿಗೆ ಅಸಾಧ್ಯವು ಯಾವುದೂ ಇಲ್ಲ. ಎಲ್ ಶಡಾಯಾದ ದೇವನೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವನೇ, ನಿಮಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ನಡೆಯುತ್ತೆ. ಹಾಲೆಲೂಯಾ. ನನ್ನ ಯೇಸು ನುಡಿದರೆ ಸಾಕು ಪ್ರಿಯರೇ, ಎಲ್ಲವೂ ನಡೀತದೆ. ಆಮೆನ್, ಆಮೆನ್. ಯೇಸು ನಾಮದಲ್ಲಿ ಆಮೇನ್ ಎಂಬುದಾಗಿ ಹೇಳ್ರಿ. ಯೇಸು ನಾಮದಲ್ಲಿ ಆಮೇನ್. ಪ್ರೀತಿಯ ದೇವ ಮಗುವೆ, ಈ 7 ಡೇಸ್ ಕಂಟಿನ್ಯೂ ಆಗಿ ಪ್ರಾರ್ಥನೆಗೆ ನಮ್ಮ ಜೊತೆ ಜಾಯಿನ್ ಆಗ್ರಿ ಎಂಬುದಾಗಿ ಯಾಕೆ ನಾವು ನಿಮ್ಮನ್ನ ಕರೆ ಕೊಟ್ಟಿವಿ ಎಂಬುದಾಗಿ ನೋಡುವಾಗ, ನಾಮಾನನು 1ನೇ ಸಾರಿ ಮುಳುಗಿದ್ದಾಗ ಅದ್ಭುತ ಆಗಲಿಲ್ಲ, 2ನೇ ಸಾರಿ ಮುಳುಗಿದಾಗ ಅದ್ಭುತ ಆಗಲಿಲ್ಲ, ಅಥವಾ 3, 4, 5, 6ನೇ ಸಾರಿ ಮುಳುಗಿದ್ರು ಕೂಡ ಒಂದು ಚೂರು ಅದ್ಭುತವೂ ಆತನ ಜೀವಿತ ನಡೀಲಿಲ್ಲ ಪ್ರಿಯರೇ. ಯಾವಾಗ ದೇವರ ಮನುಷ್ಯನ ಮಾತಿಗನುಸಾರವಾಗಿ ವಿಧೇಯನಾದನೋ, 7 ಸಾರಿ ಕಂಪ್ಲೀಟ್ ಆಗಿ ಮುಳುಗೆದ್ದನೋ, ಆಗ ದೇವರು ಆತನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ರು ಪ್ರಿಯರೇ. ದೇವರು ನಿನ್ನ ನಂಬಿಕೆಯನ್ನ ಎಷ್ಟು ಆತನು ಪ್ರಾಮುಖ್ಯವಾಗಿ ನೋಡ್ತಾರೋ, ಅಷ್ಟೇ ನಿಮ್ಮ ವಿಧೇಯತೆಯನ್ನು ಕೂಡ ಸ್ವಾಮಿ ನೋಡ್ತಾ ಇದ್ದಾರೆ ಪ್ರಿಯ ದೇವ ಮಗುವೆ. ಆತನೊಂದಿಗೆ ಸಮಯ ಕಲಿಯುವಂಥದ್ದು, ಆತನ ಪಾದ ಸನ್ನಿಧಾನದಲ್ಲಿ ಕೂತುಕೊಳ್ಳುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಆತನ ಆಲಯಕ್ಕೆ ಓಡಿ ಹೋಗುವಂಥದ್ದು. ಹಾಲೆಲೂಯಾ. ನಿನ್ನ ಲೋಕದ ಕಾರ್ಯಗಳನ್ನು ಬದಿಗೊತ್ತಿ, ಲೋಕದ ಜಂಜಾಟಗಳನ್ನ, ಲೋಕದ ವಿಷಯಗಳನ್ನ
ನೀನ್ ಸಂಪೂರ್ಣವಾಗಿ ಬದಿಗೊತ್ತಿ ಆತನ ಆಲಯಕ್ಕೆ ಓಡಿ ಬರ್ತೀಯ ನೋಡು, ಆ ವಿಧೇಯತನ ಸ್ವಾಮಿ ನೋಡ್ತಾರೆ. ಎಲ್ಲಾ ವಿಷಯಗಳನ್ನ ಬಿಟ್ಟು, ಟಿವಿ ಎಂಟರ್ಟೈನ್ಮೆಂಟ್ಗಳನ್ನ ಬಿಟ್ಟು ಬೈಬಲ್ ಮುಂದೆ ಕುತ್ಕೊಂತೀರ ನೋಡ್ರಿ, ಓಡಿ ಹೋಗಿ ಆ ವಿಷಯವನ್ನ ಸ್ವಾಮಿ ನೋಡ್ತಾ ಇದ್ದಾರೆ. ನೀನು ಎಲ್ಲ ಸಂಗತಿಗಳನ್ನ ಮರೆತರು ಆತನ ಪಾದಸಂದಲ್ಲಿ ಮೊಣಕಾಲೂರಿ ಯೇಸುವೆ ಅಪ್ಪ ತಂದೆ ಎಂಬುದ ಕೂಗುವುದನ್ನ, ಪ್ರಾರ್ಥಿಸುವುದನ್ನ ಅಭ್ಯಾಸ ಮಾಡ್ತೀಯಲ್ಲ, ಆ ವಿಷಯವನ್ನು ಸ್ವಾಮಿ ನೋಡ್ತಾ ಇದ್ದಾರೆ. ಗಂಡ ಹೆಂಡತಿಯರಾಗಿ ಕುಟುಂಬಗಳಾಗಿ ನೀವು ಕೂತು ಪ್ರಾರ್ಥಿಸುವುದನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ಕರ್ತನ ವಾಕ್ಯ ಹೇಳ್ತಾ ಇದೆ, ಮಗನೇ ಮಗಳೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ನೀವು ಹೇಳೋದು ಮಾತ್ರವಲ್ಲ, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಿರಿ. ಎಸ್, ಸ್ವಾಮಿ ಹೇಳ್ತಿದ್ದಾರೆ, ನೀವು ನನ್ನಲ್ಲಿ ನೆಲೆಗೊಂಡಿಲ್ಲವಾದರೆ ನೀವು ಹೆಚ್ಚು ಫಲ ಕೊಡಲಾರಿರಿ. ನೋಡಿ, ಅದಕ್ಕೆ ಯೇಸು ದ್ರಾಕ್ಷಿ ಬಳ್ಳಿ ವಿಷಯದಲ್ಲಿ ದೇವರು ಎಕ್ಸಾಂಪಲ್ ಕೊಡ್ತಾರೆ. ಆ ಒಂದು ಮೊದಲಿಗೆ ಆ ಒಂದು ಕಾಂಡಕ್ಕೆ ಆ ದ್ರಾಕ್ಷಿ ಬಳ್ಳಿ ಜಾಯಿನ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಲು ನೋಡ್ರಿ, ಒಂದು ಗಿಡ ಇದೆ ಅಂತಂದ್ರೆ ಈ ಮೊದಲಿಗೆ ಒಂದು ಬ್ರಾಂಚ್ಗಳು ಅಟ್ಯಾಚ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಫಲ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನೀವು ಆ ಒಂದು ಕೊಂಬೆನ ಕಟ್ ಮಾಡ್ಬಿಟ್ರೆ ಅದು ಫಲ ಕೊಡಲಾರದು. ಅದು ಕಾಂಡಕ್ಕೆ ಏನಾಗಿರ್ಬೇಕು? ಅಟ್ಯಾಚ್ ಆಗಿರ್ಬೇಕು. ನಾವು ಕ್ರಿಸ್ತನಲ್ಲಿದ್ದರೆ ನಾವು ಫಲ ಕೊಡ್ಲಿಕ್ಕೆ ಸಾಧ್ಯ. ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆದ್ರೇನೆ ನಾವು ಫಲ ಕೊಡ್ಲಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಅದ್ಭುತಗಳಾಗಬೇಕು, ನನ್ನ ಜೀವಿತದಲ್ಲಿ ಬದಲಾವಣೆ ಆಗಬೇಕು, ದೇವರ ಕೃಪೆಯನ್ನು ಪಡೆಯಬೇಕು, ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಪ್ರೀತಿಯ ದೇವ ಮಗುವೆ, ಯು ನೀಡ್ ಟು ಬಿ ಇನ್ ದ ಲಾರ್ಡ್. ಆದಿಕಾಂಡ ನಾವು ಗಮನಿಸ್ತೇವೆ, 6ನೇ ಅಧ್ಯಾಯದಲ್ಲಿ ಇಡೀ ದೇವರ ಸೃಷ್ಟಿ ಮಾಡಿದ ಸೃಷ್ಟಿ ಬಹು ಒಳ್ಳೆಯದಾಗಿತ್ತು, ಬಹು ಸುಂದರವಾಗಿತ್ತು. ಆದ್ರೆ 6ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ, 5ನೇ ವಚನದಿಂದ ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿ ಹೋಯಿತು. ಆಗ ದೇವರೇನ್ ಮಾಡಿದ್ರಂತೆ, ಇಡೀ ಭೂಮಿಯನ್ನು ನಾಶ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾರೆ. ಆದ್ರೆ ಎಲ್ಲರೂ ಹೇಳ್ರಿ, ಆದ್ರೆ ದೇವರ ಕೃಪೆ ಯಾರಿಗೆ ಸಿಕ್ಕಿತು? ನೋಹನಿಗೆ ಸಿಕ್ಕಿತು. ಪ್ರಿಯ ದೇವ ಮಗುವೆ, ಯಾಕೆ ಗೊತ್ತಾ? ನೋಹನು ದೇವರನ್ನು ಪ್ರೀತಿ ಮಾಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇರ್ಲಿಲ್ಲ. ಐ ಲವ್ ಯು ಜೀಸಸ್, ಏಸಪ್ಪ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ, ಏಸಪ್ಪ ನೀನು ನನ್ನ ದೇವರು ಎಂಬುದಾಗಿ ಬರೀ ಆತನು ಬಾಯಿ ಮಾತು ಮಾತಾಡ್ತಾ ಇರ್ಲಿಲ್ಲ. ಆತನ ಕ್ರಿಯಾರೂಪವಾಗಿ ಆ 9ನೇ ವಚನ ನೋಡ್ತೇವೆ, ನೋಹನು ನೀತಿವಂತನಾಗಿದ್ದನು. ಹಲ್ಲೆಲೂಯಾ. 2ನೇದಾಗಿ ಅವನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. 3ನೇದಾಗಿ ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು. ಪ್ರೀತಿಯ ದೇವ ಮಗುವೆ, ಯಾವಾಗ ನಮಗೆ ನೀತಿ ಬರಲಿಕ್ಕೆ ಸಾಧ್ಯ? ನಾವು ಮಾಡುವಂತ ಕ್ರಿಯೆಗಳಿಂದ ನಮಗೆ ನೀತಿ ಬರೋದಿಲ್ಲ. ದೇವರನ್ನ ನಾವು ಅಂಗೀಕರಿಸಿಕೊಳ್ಳೋದ್ರಿಂದ ನೀತಿ ಬರ್ತದೆ. ಯೇಸುವನ್ನು ಸ್ವಂತ ರಕ್ಷಕನಾಗಿ ನೀವು ಯಾವಾಗ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ತೀರೋ, ಯೇಸುವೆ ನನಗಾಗಿ ಆ ಶಿಲುವೆ ಮೇಲೆ ಸತ್ತು 3 ದಿನ ಎದ್ದು ಬಂದಿದ್ದಾರೆ ಎಂಬುದಾಗಿ ಹೃದಯಪೂರ್ವಕವಾಗಿ ನಂಬ್ತಿರೋ, ನನಗಾಗಿ ಆತನು ಮತ್ತೆ ತಿರುಗಿ ಬರಲಿಕ್ಕಿದ್ದಾರೆ, ನನ್ನ ಹೃದಯದಲ್ಲಿದ್ದು ಆತನು ನಮ್ಮನ್ನು ಜೀವಿತ ನಡೆಸ್ತಾನೆ ಎಂಬುದಾಗಿ ನಂಬ್ತಿರೋ, ಈ ಕಲ್ಲು ಮಣ್ಣು ಈ ಒಂದು ವಿಗ್ರಹಗಳು ದೇವರಲ್ಲ, ಇದು ಬರೀ ಕಟ್ಟು ಕಥೆಗಳು ಎಂಬುದಾಗಿ ನೀನು ಯಾವಾಗ ಆ ಸತ್ಯವನ್ನು ನಂಬ್ತೀಯೋ, ಆಗ ಪ್ರೀತಿ ದೇವ ಮಗುವೆ ನಿನ್ನ ಜೀವಿತದಲ್ಲಿ ಬದಲಾವಣೆ ಆಗುವಾಗ ನೀನೆಲ್ಲ ಲೋಕದ ಕಾರ್ಯಗಳನ್ನ, ಈ ಲೋಕದ ಒಂದು ಆಚಾರ ವಿಚಾರಗಳನ್ನ, ಈ ಲೋಕದ ಮೂಢನಂಬಿಕೆಗಳನ್ನ ಯಾವಾಗ ಬಿಟ್ಟು ನಿನ್ನ ಕರ್ತನಿಗಾಗಿ ಯೇಸುವಿಗಾಗಿ ನಿಲ್ತೀಯೋ, ದೃಢವಾಗಿ ನಿಲ್ತೀಯೋ, ಆಗ ನೀನು ನೀತಿವಂತನಾಗಲಿಕ್ಕೆ ಸಾಧ್ಯ. ಆಮೇಲೆ ದೇವರು 2ನೇದಾಗಿ ತಪ್ಪಿಲ್ಲದವನಾಗಿ, ಯೇಸಪ್ಪ ಸ್ತೋತ್ರ ಎಂಬುದಾಗಿ ಹೇಳ್ತೇವೆ, ಸಭೆಗೆ ಬರ್ತೇವೆ, ಕಾಣಿಕೆ ಕೊಡ್ತೇವೆ, ಯೇಸುವೆ ಎಂಬುದಾಗಿ ನಾವು ಯಾವಾಗಲೂ ದೇವರನ್ನ ಪ್ರೀತಿ ಮಾಡ್ತೇವೆ. ಆದ್ರೆ ನಾವು ಕೋಪ ಬರುವಾಗ ನಮ್ಮ ನೇಚರ್ ಚೇಂಜ್ ಆಗುತ್ತೆ, ನಮ್ಮ ಬಾಯಲ್ಲಿ ಹೊಲಸು ಮಾತು ಬರುತ್ತೆ, ದ್ವೇಷ ಮಾಡ್ತೀವಿ, ಹೊಟ್ಟೆ ಕಿಚ್ಚು ಪಡ್ತೀವಿ, ಅಸೂಯೆ ಪಡ್ತೀವಿ, ಅವ್ರ ಬಗ್ಗೆ ಮಾತಾಡ್ತೀವಿ, ಇವ್ರ ಬಗ್ಗೆ ಮಾತಾಡ್ತೀವಿ, ಅವರನ್ನ ಅಲೆಗಳ್ತೀವಿ, ಅವರನ್ನು ದೂಷಿಸ್ತೀವಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೋಹನು ತಪ್ಪಿಲ್ಲದವನಾಗಿದ್ದನು. ಅದಕ್ಕೆ ದೇವರ ಕೃಪೆ ಅವನಿಗೆ ಸಿಕ್ಕಿತು. ಪ್ರೀತಿ ದೇವ ಮಗುವೆ, 3ನೇದಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನಂತೆ. ಪ್ರಾರ್ಥನೆ ಮಾಡೋದ್ರಲ್ಲಿ, ವಾಕ್ಯ ಓದೋದ್ರಲ್ಲಿ, ವಾಕ್ಯ ಕೇಳಿಸ್ಕೊಳ್ಳೋದ್ರಲ್ಲಿ, ಸಭೆಗೆ ಹೋಗೋದ್ರಲ್ಲಿ, ಬರುವಂತ ಸಂಪಾದನೆಗಳಲ್ಲಿ ದೇವರಿಗೆ ಕಾಣಿಕೊಡೋದ್ರಲ್ಲಿ ಆತನು ನಿಷ್ಠಾವಂತನಾಗಿದ್ದನು. ಪ್ರೀತಿಯ ದೇವ ಮಗುವೆ,
ಪ್ರೀತಿ ದೇವ ಮಗುವೆ, ಒಂದು 30 ದಿವಸ ನಿಮ್ಮನ್ನು ಕಾಪಾಡಿ ಸುರಕ್ಷಿತವಾಗಿ ಹೋಗುವಾಗ್ಲೂ ಬರುವಾಗ್ಲೂ ನಡೆಸ್ತಿರುವಂತ ದೇವರಿಗೆ ನೀವು ಕೃತಜ್ಞತೆ ಯಾವ ತರ ಕೊಡಬೇಕಾಗಿದೆ? ಆತ ನಿಮ್ಮನ್ನು ಕಾಪಾಡಿಲ್ಲವಾದ್ರೆ, ಎಲ್ಲ ಆಕ್ಸಿಡೆಂಟ್ಗಳನ್ನು ತಪ್ಪಿಸಲಿಲ್ಲ ಅಂತಂದ್ರೆ, ನೀವು ಹೋಗುವಾಗ್ಲೂ ಬರುವಾಗ್ಲೂ ನಿಮ್ಮನ್ನು ಕಾಪಾಡಲಿಲ್ಲ ಅಂತಂದ್ರೆ, ನಿನ್ನ ಜೀವಿತವನ್ನು ಆತ ರಕ್ಷಿಸಲಿಲ್ಲ ಅಂತಂದ್ರೆ, ನೀನು ಮಂತ್ಲಿ ಎಂಡ್ ಅಲ್ಲಿ ಸ್ಯಾಲ್ರಿ ತಗೊಳಕ್ಕಾಗುತ್ತಾ? ನೋ, ನೆವರ್. ಅದಕ್ಕಾಗಿ ನಿನಗೆ ದೇವರು ಕೊಡುವ ಸಂಪಾದನೆಗಳಲ್ಲಿ ದೇವರಿಗಾಗಿ ಕೃತಜ್ಞತೆಯಾಗಿ ನೀನೇನು ಕೊಡ್ತಾ ಇದ್ದಿ? ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, 10 ಪಾಲು ಸ್ವಾಮಿ ಕೊಡ್ರಿ ಎಂಬುದಾಗಿ, ದೇವರ ರಾಜ್ಯಕ್ಕಾಗಿ ಬಿತ್ರಿ ಎಂಬುದಾಗಿ. ಏನ್ ಗೊತ್ತಾ? ಇಟ್ ಈಸ್ ನಾಟ್ ಯುವರ್ ಗಿವಿಂಗ್. ದೇವರಿಗೆ ಭಿಕ್ಷೆ ಹಾಕೋದಲ್ವ? ಖಂಡಿತವಾಗ್ಲೂ ಅಲ್ವಾ. ಆತನ ಸಮಸ್ತವು ಆತನದೇ, ಇಡೀ ಐಶ್ವರ್ಯ ಸಂಪತ್ತು ಆತನದೇ. ಸರ್ವೈಶ್ವರ್ಯನು ನಮ್ಮ ದೇವರು. ಆತನಿಗೆ ನಾವು ಭಿಕ್ಷೆ ಹಾಕೋದು ಅವಶ್ಯಕತೆ ಇಲ್ಲ. ಇಟ್ ಈಸ್ ಬೀಯಿಂಗ್ ಗ್ರಾಟಿಟ್ಯೂಡ್. ನೀನು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀಯ ಅಷ್ಟೇ. ಅಪ್ಪ, ಈ ತಿಂಗಳೆಲ್ಲ ನಾನು ಕಾಪಾಡಿದೆ, ಥ್ಯಾಂಕ್ಸ್ ದೇವರೇ ಅಂತೇಳಿ ನೀನು ಕೊಡುವಾಗ, ಇನ್ನು ಮುಂದಿನ ತಿಂಗಳಲ್ಲಿ ಕೂಡ ದೇವರ ಅದ್ಭುತ ಕಾರ್ಯಗಳು ನಿಮ್ಮ ಜೊತೆಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ದಟ್ ಈಸ್ ವಾಟ್ ಬೀಯಿಂಗ್ ಅನ್ಯೂನ್ಯವಾಗಿ, ದೇವರೊಂದಿಗೆ ಅನ್ಯೂನ್ಯವಾಗಿರುವುದಂದ್ರೆ ಅದೇನೆ. ದೇವರೊಂದಿಗೆ ಪ್ರೀತಿಯಿಂದ ಇರುವುದಂದ್ರೆ ಅದೇನೆ. ದೇವರೊಂದಿಗೆ ಒಡನಾಟನ ಬೆಳೆಸುವಂಥದ್ದು, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂಥದ್ದು, ಆತನೊಂದಿಗೆ ಬೇರೂರುವಂಥದ್ದು. ಆಗ ನೀವು ಹೆಚ್ಚಾಗಿ ಫಲ ಕೊಡ್ಲಿಕ್ಕೆ ಸಾಧ್ಯ ಪ್ರೀತಿಯ ದೇವ ಮಗುವೆ. ಆಮೇಲೆ ಯಾವಾಗ ಈ ರೀತಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಿರೋ, ಆಗ ದೇವರ ಉನ್ನತವಾದ ಕಾರ್ಯಗಳನ್ನು ನಿಮ್ಮ ಜೊತೆಲಿ ಮಾಡಲಿಕ್ಕೆ ಶಕ್ತನೋ. ಮತ್ತು ಪ್ರೀತಿ ದೇವ ಮಗುವೆ, ಅಂದು ನಾಮಾನನ್ನು ಪಡೆದಂತ ಅದ್ಭುತವಾದ ಕಾರ್ಯ ಇವತ್ತು ನೀನು ಕೂಡ ಪಡೀಲಿಕ್ಕೆ ಸಾಧ್ಯ. ಪ್ರೀತಿಯ ದೇವ ಮಗುವೆ, ಯಾವ ಕೊರತೆಗಳಲ್ಲಿ ಹೋಗ್ತಾ ಇದ್ದೀರೋ ಗೊತ್ತಿಲ್ಲ, ಯಾವ ನೋವಿನಲ್ಲಿ ಹೋಗ್ತಾ ಇದ್ದೀರೋ ಗೊತ್ತಿಲ್ಲ, ಯಾವ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ ಗೊತ್ತಿಲ್ಲ. ಆದರೆ ನನ್ನ ಯೇಸುವಿಗೆ ನಿಮ್ಮ ಹೃದಯ ಗೊತ್ತಿದೆ, ನಿಮ್ಮ ಜೀವಿತ ಗೊತ್ತಿದೆ, ನಿನ್ನ ಪರಿಸ್ಥಿತಿ ಗೊತ್ತಿದೆ. ನಿನ್ನ ಪರಿಸ್ಥಿತಿಗಳನ್ನ ಒಂದು ಕ್ಷಣ ಮಾತ್ರದಲ್ಲಿ ಬದಲಾಯಿಸಲಿಕ್ಕೆ ನನ್ನ ಯೇಸು ಶಕ್ತನಾಗಿದ್ದಾನೆ. ಆಮೇನ್. ಎಸ್, ನಂಬಿಕೆಯಿಂದ ಹೇಳ್ರಿ, ಯೇಸು ನಾಮದಲ್ಲಿ ಆಮೇನ್. ನನ್ನ ಪರಿಸ್ಥಿತಿ ಬದಲಾಯಿಸಲಿಕ್ಕೆ ನನ್ನ ಯೇಸು ಶಕ್ತನು ಎಂಬುದಾಗಿ ಆಮೇನ್ ಎಂಬುದಾಗಿ ಹೇಳ್ರಿ ಪ್ರಿಯರೇ. ದೇವರು ತಾನೇ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ಲಿ ಪ್ರಿಯರೇ. ಓಕೆ, ಒಂದು ವಾಗ್ದಾನ ವಚನ ನಾನು ನಿಮಗೋಸ್ಕರ ಓದ್ತೇನೆ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ ತೆಗೆರಿ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1ರಿಂದ 3ನೇ ವಚನದವರೆಗೂ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲೆ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯಾ. ನಿಮ್ಮ ದೇವರಾದ ಯೆಹೋವನ ಮಾತು ಕಿವಿಗೊಟ್ಟು ನಡೆದರೆ, ಯಾರಿಗೆ ಕಿವಿಗೊಟ್ಟು ನಡೆದರೆ? ದೇವರ ಮಾತು ಅಂದ್ರೆ ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆದರೆ ಈ ಶುಭಗಳು ನಿಮಗೆ ಪ್ರಾಪ್ತವಾಗುವು. ಯಾವುದಂದ್ರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲೂ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣವೆಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಹಲ್ಲೆಲೂಯಾ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದ್ವಾರದಿಂದ ಓಡಿ ಹೋಗುವರು. ಹಲ್ಲೆಲೂಯಾ. ನಿಮ್ಮ ಕನಸುಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳಲ್ಲಿ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ ಸಂಪೂರ್ಣವಾಗಿ ನೀವು ಓದಿರಿ ಪ್ರಿಯರೇ. ಅನೇಕ ವಾಗ್ದಾನಗಳನ್ನು ದೇವರು ನಿಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಕೊಟ್ಟಂತ ವಾಕ್ಯಗಳಿಗೆ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ನಮ್ಮನ್ನ ಪ್ರೀತಿಸುವ ದೇವರಾಗಿದ್ದಾನೆ ಪ್ರಿಯರೇ. ದೇವರು ನಮ್ಮನ್ನು ಕನಿಕರಿಸುವ ದೇವರಾಗಿದ್ದಾನೆ. ಆತನ ಪ್ರೀತಿ, ಕೃಪೆ, ಕನಿಕರ ನಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುವಂಥದ್ದಾಗಿದೆ. ಕಂಟಿನ್ಯೂ ಆಗಿ ದೇವರನ್ನ ಹಿಡ್ಕೊಳ್ರಿ ಪ್ರಿಯರೇ. ದೇವರ ಪಾದದಲ್ಲಿ ಅಡ್ಡ ಬೀಳ್ರಿ. ನಿಮ್ಮ ಪರಿಸ್ಥಿತಿಗಳು ಸ್ವಾಮಿ ಬದಲಾಯಿಸ್ತಾನೆ. ನಾಮಕಾವಸ್ಥೆಯಾಗಿ ದೇವರೊಂದಿಗೆ ಇರಬೇಡ್ರಿ. ನಿಜವಾಗ್ಲು ವೈರಾಗ್ಯವುಳ್ಳವರಾಗಿ ದೇವರ ಪಾದವನ್ನು ಹಿಡಿರಿ ಪ್ರಿಯರೇ. ದೇವರ ಕೃಪೆಯನ್ನ ಬಯಸ್ರಿ ಪ್ರಿಯರೇ. ದೇವರ ಸಹಾಯವನ್ನು ಬಯಸ್ರಿ ಪ್ರಿಯರೇ. ದೇವರ ಅದ್ಭುತಗಳನ್ನು ಮಾಡ್ತಾರೆ. ದೇವರ ಅದ್ಭುತಗಳನ್ನು ಮಾಡ್ತಾರೆ. ಆಮೆನ್. ಕೋಟಿ ಕೋಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೀತಿಯ ದೇವ ಮಗುವೆ, ಇಂದು ನಿನ್ನ ಜೀವಿತ ಬದಲಾಗಬೇಕೆಂಬ ಆಶೆ ಇದೆಯಾ? ಇಂದು ನಿನ್ನ ಜೀವಿತ ದೇವರ ಅದ್ಭುತ ಮಾಡಬೇಕೆಂಬುದಾಗಿ ಬಯಸ್ತಾ ಇದೆಯಾ? ಯೇಸುವೆ, ಇದು ಸ್ವಾಮಿ ನನ್ನ ಪರಿಸ್ಥಿತಿ ಎಂಬುದಾಗಿ ನೀನು ಕ್ರಿಸ್ತನ ಪಾದದಲ್ಲಿ ಅಡ್ಡ ಬೀಳುದಾದ್ರೆ ದೇವರಿಂದ ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ನಮ್ಮ ಜೊತೆ ಇರುವಂತ ಪ್ರಕಾಶ್, ಪ್ರಾರ್ಥನೆ ಮಾಡ್ತೀರಾ? ಪ್ರಕಾಶ್ ಇದ್ದೀರಾ? ಬಂದ್ರ ಮನೆಗೆ ನೀವು? ಸತ್ಯ ಪ್ರಕಾಶ್ ಬಂದ್ರಮ್ಮ? ಇಲ್ಲ ಅಣ್ಣ. ಓಕೆ.
ಓಕೆ, ನಾನೇ ಪ್ರಾರ್ಥನೆ ಮಾಡ್ತೇನೆ. ದೇವೆಲ್ಲ ನಾವು ಕಣ್ಣುಗಳನ್ನು ಮುಚ್ಚೋಣ. ಪ್ರಿಯರೇ, ನಮ್ಮ ಒಡೆಯನೇ, ರಕ್ಷಕನೇ, ವಿಮೋಚಕನೇ, ನಿಮಗೆ ಕೋಟಿ ಕೋಟಿ ನಮನಗಳಪ್ಪ. ನಮ್ಮ ಜೊತೆ ಜಾಯಿನ್ ಆಗಿರುವಂತ ಪ್ರತಿಯೊಬ್ಬೊಬ್ಬರನ್ನ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಆಶೀರ್ವಾದ ಮಾಡುತ್ತಿದ್ದೇವೆ. ದೇವರೇ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಧರ್ಮೋಪದೇಶಕಾಂಡ 28ನೇ ವಾಗ್ದಾನಗಳು ಎಲ್ಲವೂ ಸ್ವಾಮಿ ನಜರೇತಿನ ಯೇಸು ಕ್ರಿಸ್ತನ ಪುಂಡತನ ಶಕ್ತಿಯಲ್ಲಿ ಸ್ವಾಮಿ ನಮ್ಮ ಜೊತೆ ಜಾಯಿನ್ ಆಗಿರುವಂತವರ ಜೀವಿತದಲ್ಲಿ ಮತ್ತು ಈ ವಿಡಿಯೋ ನೋಡ್ತಿರುವಂತವರ ಜೀವಿತದಲ್ಲಿ ಸಂಪೂರ್ಣವಾಗಿ ನೆರವೇರಲಿ. ಆಮೆನ್, ಹಲ್ಲೆಲೂಯಾ. ಹಾಗೆ ಆಗುವುದಕ್ಕಾಗಿ ಸ್ತೋತ್ರ. ಇವರ ಕುಟುಂಬಕ್ಕೂ, ಇವರ ಸಂತಾನಗಳಿಗೂ, ಇವರ ಪಶು ಕ್ರಿಮಿ ಕೀಟ ಪ್ರತಿಯೊಂದು ಕರ್ತನೆ, ಇವರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯಗಳಿಗೂ ಸ್ವಾಮಿ, ಆಸ್ತಿ ಅಂತಸ್ತುಗಳಿಗೂ ರಾಜ ಆಶೀರ್ವಾದ ಉಂಟಾಗಲಿ. ಹಾಗೆ ಆಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಉನ್ನತವಾದ ರೀತಿಯಲ್ಲಿ ನಿಮ್ಮ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತವರಾಗಿ, ನಿಮ್ಮನ್ನು ವೈರಾಗ್ಯದಿಂದ ಅಪ್ಪ ಸೇವಿಸುವಂತವರಾಗಿ, ನಿಜವಾದ ಪ್ರೀತಿಯನ್ನ ಅಭಿವೃದ್ಧಿಪಡಿಸಿಕೊಂಡು ಅಪ್ಪ ದೇವಾದಿ ದೇವನೇ, ಅಂದು ನಾಮಾನನು ಪಡೆದಂತ ಶ್ರೇಷ್ಠ ಮಿರಾಕಲ್ ಅದ್ಭುತವನ್ನ ಸ್ವಾಮಿ ಪ್ರತಿಯೊಬ್ಬರು ಪಡೆಯಲಿಕ್ಕಾಗುವಂತೆ ನೀನೇ ಅದ್ಭುತ ಮಾಡಿ ನಡೆಸೆಂದು, ಯಾವುದೆಲ್ಲ ಕೊರತೆಗಳಲ್ಲಿ, ಯಾವುದೆಲ್ಲ ಕಷ್ಟದಲ್ಲಿ, ಯಾವುದೆಲ್ಲ ನೋವಿನಲ್ಲಿ, ಯಾವುದೆಲ್ಲ ಬಾಧೆಗಳಲ್ಲಿ ಹಾದು ಹೋಗ್ತಾ ಇದ್ದರು, ನಜರೇತಿನ ಯೇಸು ನಾಮದಲ್ಲಿ ದೇವರೇ ಅವರ ಬಾಧೆ ತೀರಲಿ, ಅವರ ನೋವು ನೀಗಲಿ ಸ್ವಾಮಿ, ಅವರ ಕಷ್ಟವು ಸಂಪೂರ್ಣವಾಗಿ ಬಿಡಿಸಲ್ಪಡಲಿ ರಾಜ. ಯಾರೆಲ್ಲ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೋ ಯೇಸು ನಾಮದಲ್ಲಿ ದೇವರೇ ಅಪ್ಪ, ನಮ್ಮ ಸಿಸ್ಟರ್ ಕರ್ತನ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ, ಸಹಾಯ ಮಾಡಿ ನಡೆಸ್ರಿ. ಒಂದು ಅದ್ಭುತವಾದಂತ ಆರೋಗ್ಯನು ಕೊಟ್ಟು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರುವ ಹಾಗೆ ಎಲ್ಲಾ ವಿಧದಲ್ಲಿ ಸ್ವಾಮಿ ನಿನ್ನ ಮಹಿಮೆ ಅವರನ್ನು ಆವರಿಸಿಕೊಂಡು ಅಪ್ಪ, ಪುತ್ರ ಸಂತಾನವನ್ನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ ರಾಜ. ಉನ್ನತವಾದ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಿ ನಡೆಸಿ ಕಾಪಾಡೆಂದು ಅಪ್ಪ ದೇವಾದಿ ದೇವನ ಇನ್ನೂ ಯಾರೆಲ್ಲ ಯಾವ ಕೊರತೆಗಳಿದ್ದಾರೋ ಸ್ವಾಮಿ, ಎಲ್ಲ ಕೊರತೆಗಳು ನೀಗಲಿ ಎಂಬುದಾಗಿ ಬಿಸ್ನೆಸ್ ಮಾಡುವಂತವರನ್ನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ. ಬಿಸ್ನೆಸ್ಗಳು ಹೇರಳುವಾಗ ಆಶೀರ್ವಿಸಲ್ಪಡಲಿ. ದೇವಾದಿ ದೇವನೇ, ಕೆಲಸಗಳಲ್ಲಿ ಕರ್ತನೆ ಒಂದು ಅದ್ಭುತವಾದಂತ ಆಶೀರ್ವಾದ ಉಂಟಾಗಲಿ. ಡಬಲ್ ಇನ್ಕ್ರಿಮೆಂಟ್, ಡಬಲ್ ಪ್ರಮೋಷನ್ಗಳು ಉಂಟಾಗಲಿ ಯೇಸು ನಾಮದಲ್ಲಿ ದೇವರೇ. ಕುಟುಂಬದಲ್ಲಿ ತೊಂದರೆಗಳಿರುವಂತವ್ರ ದೇವರೇ ತೊಂದರೆಗಳು ನೀಗಲಿ, ಸಮಾಧಾನ ಉಂಟಾಗಲಿ ಸ್ವಾಮಿ. ಯಾರ ದೇಹದಲ್ಲಿ ಅನಾರೋಗ್ಯ ಇದೆಯೋ ಯೇಸು ನಾಮದಲ್ಲಿ ಆರೋಗ್ಯ ಉಂಟಾಗಲಿ ಸ್ವಾಮಿ. ಘನ ಮಾನ ಮಹಿಮೆ ಪ್ರಭಾವ ನಿಮಗೆ ಮಾತ್ರ ಅಪ್ಪ. ಸ್ಟಡಿ ಮಾಡ್ತಿರುವಂತವ್ರನ್ನ ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇವೆ. ಉತ್ತಮವಾದ ಭವಿಷ್ಯತನ್ನು ಕೊಟ್ಟು ಕಾಪಾಡು, ಕೃಪೆ ತೋರಿಸು. ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಸಹವಾಸ ಐಕ್ಯತೆ ಈಗಲೂ ಎಂದಿಗೂ ನಮ್ಮೆಲ್ಲರೊಂದಿಗೆ ನಡೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೆನ್. ಯೇಸು ರಕ್ತಕ್ಕೆ ಜಯವಾಗಲಿ, ಯೇಸು ರಕ್ತಕ್ಕೆ ಜಯವಾಗಲಿ, ಪ್ರಭು ಯೇಸು ರಕ್ತಕ್ಕೆ ಸಂಪೂರ್ಣ ಜಯವಾಗಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ನೀವು ಇಷ್ಟು ದಿವಸಗಳು ನಮ್ಮ ಜೊತೆ ಜಾಯ್ನ್ ಆಗಿ ದೇವರ ಕೃಪೆಯನ್ನು ಪಡೆದಿದ್ದೀರಿ ಎಂಬುದಾಗಿ ನಾನು ನಂಬಿ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇನೆ. ಗಾಡ್ ಬ್ಲೆಸ್ ಯು.